ಮಾಡಿದ್ರು ಕೂಡ, ಯಾವುದೇ ಭಕ್ತಿ ಮಾಡಿದ್ರು ಕೂಡ ಅದನ್ನು ನಾವು ನೋಡ್ತೇವೆ, ಸರಿಯಾಗಿ ಅದನ್ನು ತಿಳಿದುಕೊಂಡು ನಾವು ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಯಾವುದನ್ನು ಕೂಡ ನಾವು ತಿಳಿಯದೇ ಒಂದು ವೇಳೆ ಮಾಡಿದೀವಪ್ಪ ಅಂತಂದರೆ, ತಿಳಿಯದೇ ಒಂದು ವೇಳೆ ಯಾವ ಕಾರ್ಯಗಳನ್ನು ನಾವು ಮಾಡಿದೀವಪ್ಪ ಅಂತಂದರೆ ಅದರಿಂದ ನಮಗೆ ಯಾವುದೇ ಪ್ರಯೋಜನ ಅಂತಕ್ಕಂಥದ್ದು ಬರುವುದಿಲ್ಲ ಅಂತೇಳಿ. ತಿಳಿಯದೆ ಮಾಡಿದಂಥ ಕಾರ್ಯ, ತಿಳಿಯದೆ ಮಾಡಿದಂಥ ಕೆಲಸ, ತಿಳಿಯದೆ ಮಾಡಿದಂಥ ಭಕ್ತಿಗೆ ಬರುವಂಥ ಒಂದು ಪ್ರತಿಫಲ ಏನಪ್ಪ ಅಂತಂದರೆ ನಿರುತ್ಸಾಹ, ಕಷ್ಟ, ನಷ್ಟ, ಶೋಧನೆಗಳು, ಸಮಸ್ಯೆಗಳು ಬೆಟ್ಟದಂತೆ ಹೆಚ್ಚಾಗ್ತವೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಯಾವುದೇ ಆಗಲಿ ನಾವು ತಿಳಿದುಕೊಂಡು ಮಾಡಿದೆವಪ್ಪ ಅಂತಂದರೆ, ಅವುಗಳನ್ನು ನಾವು ಅರ್ಥಕೊಂಡು ಮಾಡಿದೆವಪ್ಪ ಅಂತಂದರೆ ನಾವು ಮಾಡುವಂಥ ಕಾರ್ಯಗಳು ಬಹಳ ನಮಗೆ ಪ್ರಯೋಜನಕರವಾಗಿರ್ತವೆ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಚರ್ಚಿಗೆ ಬಂದಿದ್ದೀವಿ, ನಾವೆಲ್ಲರೂ ದೇವರ ಸನ್ನಿಧಿಗೆ ಬಂದಿದ್ದೀವಿ. ಇವತ್ತು ಬಹಳ ಜನರಿಗೆ ಆಸಕ್ತಿ, ಬಹಳ ಜನರಿಗೆ ಒಂದು ಆಸೆ, ಎಲ್ಲರೂ ಚರ್ಚ್ಗೆ ಹೋಗಬೇಕು, ಟೆಂಪಲ್ಗೆ ಹೋಗಬೇಕು, ಮಸೀದಿಗೆ ಹೋಗಬೇಕು, ಈ ರೀತಿಯಾಗಿ ಅವರವರ ನಂಬಿಕೆ ಪ್ರಕಾರವಾಗಿ ಅನೇಕ ಸ್ಥಳಗಳಿಗೆ ಹೋಗ್ತಾರೆ. ಆದರೆ ಹೋದಂಥ ಸ್ಥಳದಲ್ಲಿ ಹೇಳುವಂಥ ಮಾತುಗಳನ್ನು ಬಹು ಜಾಗ್ರತೆಯಿಂದ ಕೇಳಿ ಅವುಗಳನ್ನು ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಆಶೀರ್ವಾದಗಳು ಬರ್ತಾವೆ ಅಂತೇಳಿರಿ. ಹಲ್ಲೆಲೂಯಾ. 3 ಜನ ಸ್ನೇಹಿತರಿದ್ದರಂತ, ಅವ್ರಿಗೆ ನಿಮ್ಮ ಹಾಗೆ ಚರ್ಚಿಗೆ ಬರೋದು ಹೆಂಗೆ ಆಸಕ್ತಿ ಇದೆ, ಅವ್ರಿಗೂ ಕೂಡ ಭಾಳ ಆಸಕ್ತಿ ಅಂತ, ತುಂಬ ಆಸಕ್ತಿ. ನಿಮಗೆ ಚರ್ಚಿಗೆ ಬರೋದು, ದೇವ್ರ ಮಂದಿರಕ್ಕೆ ಬರೋದು, ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು ಹೇಗೆ ನಿಮಗೆ ಆಸಕ್ತಿ ಇದೆಯೋ, ಆ 3 ಜನ ಸ್ನೇಹಿತರು ಕೂಡ ಒಂದು ಆಸಕ್ತಿ ಇತ್ತಂತ. ಏನು ಆಸಕ್ತಿ ಇತ್ತು ಅಂದರೆ ಇಂಗ್ಲೀಷ್ ಕಲಿಬೇಕಂತೇಳಿ ಭಾಳ ಆಸಕ್ತಿ ಇತ್ತು ಅವರಲ್ಲಿ. ಏನು ಕಲಿಬೇಕಾಗಿತ್ತು ಅವ್ರಿಗೆ? ಇಂಗ್ಲೀಷ್ ಕಲಿಬೇಕಂತೇಳಿ ಬಹಳ ಆಸೆ ಇತ್ತಂತ. ಅವರು ಕೋಚಿಂಗ್ ಕ್ಲಾಸಿಗೆ ಅಡ್ಮಿಷನ್ ಮಾಡ್ತಾರೆ. ಆಮೇಲೆ 3 ತಿಂಗಳು ಅವರು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ. 3 ತಿಂಗಳ ಕ್ಲಾಸ್ ಆದ ನಂತರ, ಆ 3 ತಿಂಗಳ ಕ್ಲಾಸ್ ಆದ ನಂತರ ಒಂಥರ ಆ ಕ್ಲಾಸ್ನಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಇಂಗ್ಲೀಷ್ನಲ್ಲಿ ಏನು ಮರ್ತರೂ ಆದರೆ 2 ಪದಗಳನ್ನು ಮಾತ್ರ ನೀವು ಮರ್ತು ಹೋಗ್ಬೇಡ್ರಿ ಅಂತ ಹೇಳಿರ್ತಾರೆ ಕ್ಲಾಸ್ನಾಗ. ಎಲ್ಲ ಮರ್ತರೂ 2 ಪದಗಳೇನು ಮಾಡಬೇಡ್ರಿ, ಮರ್ತು ಹೋಗ್ಬೇಡ್ರಿ ಅಂತ ಹೇಳಿರ್ತಾರೆ ಕ್ಲಾಸ್ನಾಗ. ಅವು 2 ನೆನ್ಪಿಟ್ಕೊಂಡಿರ್ತಾರೆ ಅವರು. ಏನಂದರೆ, ಎಲ್ಲೇ ಹೋಗ್ರಿ ನೀವು ಮೊದಲು ಎಸ್ ಅನ್ರಿ, ಆಮೇಲೆ ನೋ ಅನ್ರಿ ಅಂತ ಹೇಳಿರ್ತಾರೆ. ಕ್ಲಾಸ್ ಮುಗಿದಿರ್ತವ, 3 ಜನ ಮಾರ್ಕೆಟ್ನಾಗ ಬರ್ತಾರೆ. ಮಾರ್ಕೆಟ್ನಾಗ ಬಂದು ಇನ್ನೇನು ಮಾರ್ಕೆಟ್ ಮಾಡ್ಬೇಕನ್ನಷ್ಟಿಗೆ ಅಲ್ಲೊಂದು ಮರ್ಡರ್ ಆಗಿರ್ತದೆ. ಎಲ್ಲ ಜನ ಸೇರಿರ್ತಾರೆ. ಪೊಲೀಸ್ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ, ಅಲ್ಲೆಲ್ಲ ವಿಚಾರಣೆ ಮಾಡ್ತಿರ್ತಾರೆ. ಸುತ್ತಲ ನೆರೆದಂಥ ಜನರಿಗೆ ಕೇಳ್ತಿರ್ತಾರೆ ಆ ಗುಂಪಿನಲ್ಲಿ ಏನಾಗಿದೆ ಅಂತೇಳಿ. ಇವರು 3 ಜನ ಹೋಗಿ ನಿಂದಿರ್ತಾರಲ್ಲಿ. ಆವಾಗ ಪೊಲೀಸ್ನವರು ಆ ಲೈನಲ್ಲಿದ್ದಂಥ ಎಲ್ರಿಗೆ ಏನು ಮಾಡ್ತಾರೆ ಅಂದರೆ ಕೇಳ್ಕೋತ ಬರ್ತಾರೆ. ಏನು ಕೇಳ್ಕೊತ ಬರ್ತಾರೆ? ಈ ಕೊಲೆ ನೀವು ಮಾಡಿದ್ದೀರಾ, ಈ ಕೊಲೆ ನೀವು ಮಾಡಿದ್ದೀರಾ, ಈ ಕೊಲೆ ನೀವು ಮಾಡಿದ್ದೀರಾ, ಈ ಕೊಲೆ ನೀವು ಮಾಡಿದ್ದೀರಾ ಅಂತೇಳಿ ಎಲ್ಲರಿಗೆ ಲೈನಾಗಿ ಕೇಳ್ಕೊತ ಬರ್ತಾರಲ್ಲ ಇದ್ದವರಿಗೆ. ಅವಾಗ ಎಲ್ಲರೂ ನಾವಿಲ್ಲ ಸರ್ ಅಂತಾರೆ. ಆದರೆ ಇವ್ರು 3 ಜನ ಒತ್ತಟ್ಟಿಗೆ ನಿಂದಿರ್ತಾರೆ. ಇವ್ರ ಹತ್ರ ಪೊಲೀಸ್ ಬಂದು ಕೇಳಿದಾಗ ಏನಂತಂದರೆ ಎಸ್ ಸರ್ ಅಂತಾರೆ ಅವರು. ಏನಂತಾರೆ ಅವರು? ಎಸ್ ಸರ್ ಅಂತಾರೆ ಅವರು. ಓಹೋ, ಇನ್ನೇನು ಹೆಚ್ಚಿನ ತನಿಖೆ ಮಾಡಬೇಕಾಗಿಲ್ಲ, ಕಳ್ಳರು ಇಲ್ಲೇ ಸಿಕ್ಕರು ನಮಗಂತೇಳಿ ಇನ್ನೊಂದು ಸಲ ಇವರಿಗೆ ಮರುಪರೀಕ್ಷೆ ಮಾಡಬೇಕು. ಈ ಮರ್ಡರ್ ಇವರೇ ಮಾಡಿದ್ದಾರೆ ಅಂತೇಳಿ ಖಚಿತ ಮಾಡ್ಕೊಳ್ಬೇಕು, ಇವ್ರ ಮೇಲೆ FIR ಮಾಡ್ಬೇಕಂತೇಳಿ ಅವ್ರು ಏನಂತಾರೆ ಅಂದರೆ ಇನ್ನೊಂದು ಸಲ ಅವ್ರಿಗೆ ಪರೀಕ್ಷೆ ಮಾಡ್ತಾರೆ. ನೀವು ಬಿಟ್ಟರೆ ಮತ್ತಾರು ಮಾಡಿಲ್ಲಲ್ಲ ಈ ಕೊಲೆ ಅಂದ್ರೆ ನೋ ಸರ್ ಅಂತ ಹೇಳ್ತಾರೆ ಅವರು. ನೋ ಸರ್ ಅಂದಾಗ ಅವ್ರ ಪೊಲೀಸರು ಅಂತಾರ, ನಡ್ರಿ ಸರ್ ಜೈಲಿಗೆ ಅಂತಾರೆ ಅವ್ರು. ಎಲ್ಲಿಗೆ? ಸೆಂಟ್ರಲ್ ಜೈಲಿಗೆ ನಡ್ರಿ ಸರ್ ಅಂತಾರ. 3 ಮಂದಿಗೆ ಒಯ್ದು ಜೈಲ್ನ ಹಾಕ್ತಾರೆ. ಅದು ಆಮೇಲೆ ತನಿಖೆ ಆಗ್ತದೆ, ಇನ್ವೆಸ್ಟಿಗೇಷನ್ ಆಗ್ತದೆ, ಆಮೇಲೆ ಅವ್ರು ಹೊರಗೆ ಬರ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಜೀವಿತದಲ್ಲಿ ನಾವು ನೋಡ್ತೇವೆ, ಅವರು ಕಲ್ತದಕ್ಕೆ ಏನಾದರೂ ಪ್ರಯೋಜನ ಆಯ್ತಾ? ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಕತೆ ಹೇಳುವಾಗ ನೀವೆಲ್ಲರೂ ನಗ್ತಾ ಇದ್ರಿ, ನನಗೆ ದುಃಖ ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ನಾವು ತುಂಬ ಅಭಿಮಾನದಿಂದ ಚರ್ಚ್ಗಳಿಗೆ ಬರ್ತೇವೆ, ಟೆಂಪಲ್ಗಳಿಗೆ ಬರ್ತೇವೆ, ಮಸೀದಿಗಳಿಗೆ ಬರ್ತೇವೆ, ಭಕ್ತಿ ಮಾಡ್ತೇವೆ. ಆದರೆ ಇವತ್ತು ನಾವು ದೇವರ ಸನ್ನಿಧಿಗೆ ಬಂದಿರುವಂಥ ನಮಗೆ ಇವತ್ತು ದೇವರು ನಮಗೆ ಕೊಟ್ಟಂಥ ಅಂಶ ಏನಪ್ಪ ಅಂತಂದರೆ ಭಕ್ತಿ ಎಂಬುದಾಗಿ ಇವತ್ತು ದೇವರು ನಮಗೊಂದು ಅಂಶವನ್ನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ಜೊತೆ ಆತನು ಭಕ್ತಿ ವಿಷಯದಲ್ಲಿ ಆತನು ಮಾತಾಡುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ಭಕ್ತಿ ಅಂತಂದ ತಕ್ಷಣ ನಿಮ್ಮೆಲ್ಲರ ಗಮನಕ್ಕೆ ಬಂದಿರ್ತದೆ. ಕಾರಣ ಏನಪ್ಪ ಅಂತಂದರೆ ಭಕ್ತಿಯಲ್ಲಿ ಬಹಳಷ್ಟು ವಿಧಾನಗಳಿವೆ, ನೀವೆಲ್ಲ ನೋಡ್ತಾ ಇದ್ದೀರಿ. ಅದರಲ್ಲಿ ನಮ್ಮ ಭಾರತ ದೇಶ ಅಪ್ಪ ಅಂತಂದರೆ ವಿಪರೀತವಾದಂಥ ಭಕ್ತಿಗೆ ಹೆಸರುವಾಸಿಯಾದಂಥ ದೇಶ ನಮ್ಮ ದೇಶ ಆಗಿದೆ ಅಂತೇಳಿ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ
ಭಕ್ತಿ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ, ಈ ಲೋಕದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾನಾ ಥರವಾದಂಥ ಭಕ್ತಿಗಳು ನಾವು ಈ ಲೋಕದಲ್ಲಿ ನೋಡ್ತೀವಿ. ಈ ಭಕ್ತಿ ಬೆಳೆದು ನಮ್ಮ ದೇಶದಲ್ಲಿ ಇವತ್ತು ಯಾವ ಪ್ರಮಾಣಕ್ಕೆ ಬಂದಿದೆಯಪ್ಪ ಅಂತಂದರೆ, ಈ ಭಕ್ತಿ ಅಂತಕ್ಕಂಥದ್ದು ಯಾವ ಒಂದು ಸ್ಥಿತಿಗೆ ಬಂದಿದೆಯಪ್ಪ ಅಂತಂದರೆ, ನಮ್ಮಲ್ಲಿ ಇವತ್ತು ಭಕ್ತಿ ಅಂತಕ್ಕಂಥದ್ದು ಕೆಲವೊಬ್ಬರು ಬಟ್ಟೆಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಆ ಬಟ್ಟೆ ಹಾಕೊಂಡ್ರೆ ಸಾಕು ಇವರು ಇಂಥ ಭಕ್ತರ ಅಂತೇಳಿ ಗೊತ್ತಾಗ್ಬೇಕಂತೇಳಿರಿ. ಅಂದರೆ ಇವತ್ತು ಭಕ್ತಿ ಅಂತಕ್ಕಂಥದ್ದು ಬಟ್ಟೆಗೆ ಸೀಮಿತವಾಗಿದೆ. ಇವತ್ತು ಭಕ್ತಿ ಅಂತಕ್ಕಂಥದ್ದು ಇವತ್ತು ನಮ್ಮ ಆಚಾರಗಳಿಗೆ ಸೀಮಿತವಾಗಿದೆ. ಈ ಭಕ್ತಿ ಅಂತಕ್ಕಂಥದ್ದು ಇವತ್ತು ಏನಾಗಿದೆಯಪ್ಪ ಅಂತಂದರೆ, ನಾವು ನೋಡುತ್ತೇವೆ, ನೋಡುವವರ ಕಣ್ಣಿಗೆ ಕಾಟಾಚಾರಕ್ಕೆ ಅದು ಭಕ್ತಿ ಗುರಿಯಾಗಿದೆ. ಆದರೆ ಇವತ್ತು ದೇವರು ನಿನ್ನ ಜೊತೆ ಮಾತಾಡುವಂಥ ಭಕ್ತಿ ಯಾವುದಪ್ಪ ಅಂತಂದರೆ, ಇವತ್ತು ನಾನು ನೀನು ಮಾಡುವಂಥ ಭಕ್ತಿ ಯಾವುದಪ್ಪ ಅಂತಂದರೆ, ಇವತ್ತು ಲೋಕದವರು ಮಾಡುವಂಥ ಭಕ್ತಿಯಂತೆ ನೀನು ಭಕ್ತಿ ಇರಬಾರ್ದು. ಇವತ್ತು ಜನರು ಮಾಡುವಂಥ ಭಕ್ತಿಯಂತೆ ನಿನ್ನ ಭಕ್ತಿ ಇರಬಾರ್ದು. ಇವತ್ತು ದೇವರು ನಮಗೆ ಯಾವ ಭಕ್ತಿ ಕುರಿತು ಆತನ ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ, ಇವತ್ತು 1 ತಿಮೋತಿ 4ನೇ ಅಧ್ಯಾಯ 7ನೇ ವಚನ 8ನೇ ವಚನದಲ್ಲಿ ದೇವರು ಆತನ ಹೇಳ್ತಾ ಇದ್ದಾನೆ, ಭಕ್ತಿಯ ವಿಷಯದಲ್ಲಿ ನೀನು ಜಾಗರೂಕನಾಗಿರು. ಯಾಕಪ್ಪ ಅಂತಂದರೆ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಆದರೆ ಭಕ್ತಿಯಾದರೂ ಎಲ್ಲ ವಿಧಾನದಲ್ಲಿ ಇದು ಪ್ರಯೋಜನವಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಈ ಭಕ್ತಿ ಅಂತಕ್ಕಂಥದ್ದು ಎಲ್ಲ ವಿಧಾನದಲ್ಲಿ ಪ್ರಯೋಜನವಾಗಿರುವಂಥ ಸಂದರ್ಭದಲ್ಲಿ ನಾವು ಒಂದೇ ಮಾತಲ್ಲಿ ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ಭಕ್ತಿಯಲ್ಲಿ ದೇವರು ಅದ್ಭುತವಾದಂಥ ಆಶೀರ್ವಾದಗಳನ್ನು ಅಡಗಿಸಿಟ್ಟಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಭಕ್ತಿಯಲ್ಲಿ ದೇವರು ಆಶೀರ್ವಾದಗಳನ್ನು ಅಡಗಿಸಿಟ್ಟಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಯಾವ ಭಕ್ತಿ ಮಾಡಿದ್ರೆ ನಮಗೆ ದೇವರು ಆಶೀರ್ವಾದವನ್ನು ಮಾಡ್ತಾನೆ, ಎಂಥ ಭಕ್ತಿ ಮಾಡಿದ್ರೆ ದೇವರು ನಮಗೆ ಆಶೀರ್ವಾದಗಳನ್ನು ನಮ್ಮ ತಲೆ ಮೇಲೆ ಸುರಿಸ್ತಾನೆ, ಯಾವ ಭಕ್ತಿ ಮಾಡಿದ್ರೆ ನಾವು ಹೆಚ್ಚಿಸಲ್ಪಡ್ತೇವೆ, ಯಾವ ಭಕ್ತಿ ಮಾಡಿದ್ರೆ ನಾವು ಹೆಚ್ಚಿಸಲ್ಪಡ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಯಾರಾದರೂ 1 ತಿಮೋತಿ 4ನೇ ಅಧ್ಯಾಯ 7ನೇ ವಚನ 8ನೇ ವಚನ ಓದ್ತೀರಾ ಗಟ್ಟಿಯಾಗಿ ಸ್ಪಷ್ಟವಾಗಿ? ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು, ಕೇವಲ ಪ್ರಾಪಂಚಿಕವಾದಂತ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು, ಎಲ್ಲಾ ವಿಧಾನದಲ್ಲಿ ಅದು ಪ್ರಯೋಜನವಾಗಿದೆ. ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು. ಇಹ ಮತ್ತು ಪರಗಳಲ್ಲಿ ಎರಡುಗಳಲ್ಲಿ ಜೀವ ವಾಗ್ದಾನಗಳು ಉಂಟೆಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇವತ್ತು ದೇವರು ಭಕ್ತಿ ಕುರಿತು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಯಾವ ಭಕ್ತಿ ಕುರಿತು ಆತನ ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ, ದೇವ ಭಕ್ತಿ ಕುರಿತು ಇವತ್ತು ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ಭಕ್ತಿ ರೀ? ದೇವ ಭಕ್ತಿಯ ಕುರಿತು ಇವತ್ತು ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿರಿ. ಈ ದೇವ ಭಕ್ತಿ ಅಂತಕ್ಕಂಥದ್ದು ನಾವು ಒಂದು ವೇಳೆ ಸಾಧನೆ ಮಾಡ್ಕೊಂಡೇವಪ್ಪ ಅಂತಂದರೆ, ಈ ದೇವ ಭಕ್ತಿಯಲ್ಲಿ ಒಂದು ವೇಳೆ ನಾವು ಆಸಕ್ತರಾಗಿದ್ದೇವಪ್ಪ ಅಂತಂದರೆ, ಈ ದೇವ ಭಕ್ತಿಯಲ್ಲಿ ನಾವು ಯಾವಾಗಲೂ ನಾವು ಲೀನರಾಗಿದ್ದೇವಪ್ಪ ಅಂತಂದರೆ, ಈ ದೇವ ಭಕ್ತಿ ಅಂತಕ್ಕಂಥದ್ದು ನಮ್ಮ ಒಂದು ಉಸಿರಾಗಿತ್ತಪ್ಪ ಅಂತಂದರೆ ನಾವು ನೋಡ್ತೇವೆ, ಇದೇ ದೇವ ಭಕ್ತಿಯಿಂದಲೇ ನಾವು ನೋಡ್ತೇವೆ ದೇವರು ನಮ್ಮ ಮೇಲೆ ಆಶೀರ್ವಾದದ ಮಳೆಗಳನ್ನು ಸುರಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ದೇವಭಕ್ತಿ ಅಂದರೆ ಏನು? ಇಲ್ಲಿ ಪೌಲನು ತಿಮೋತಿಗೆ ಮಾತನ್ನು ಹೇಳ್ತಾ ಇದ್ದಾನೆ, ಭಕ್ತಿಯಾದರೂ ಎಲ್ಲ ವಿಷಯದಲ್ಲಿ ಅದು ಪ್ರಯೋಜನವಾಗಿದೆ. ಆ ಭಕ್ತಿ ಇಹಲೋಕದಲ್ಲಿ ಕೂಡ ಪ್ರಯೋಜನವಾಗಿದೆ, ಅದು ಪರಲೋಕದಲ್ಲಿ ಕೂಡ ಸ್ವರ್ಗದಲ್ಲಿ ಕೂಡ ಅದು ಪ್ರಯೋಜನವಾಗಿದೆ. ಎರಡು ಕಡೆಗೆ ನಿಮಗೆ ಬೆನಿಫಿಟ್ ತರ್ತದಂತ. ಹಲ್ಲೆಲೂಯಾ. ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ, ಕೇವಲ ಪರಲೋಕದಲ್ಲಿ ಮಾತ್ರ ಅಲ್ಲ, ಎರಡು ಸ್ಥಳಗಳಲ್ಲಿ ನಾವು ನೋಡ್ತೇವೆ ದೇವ ಭಕ್ತಿಯಲ್ಲಿ ಆಸಕ್ತರಾಗಿರುವವರಿಗೆ ಪ್ರಯೋಜನ ಇದೆ, ಆಶೀರ್ವಾದ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಈ ದೇವ ಭಕ್ತಿ ಅಂದರೆ ಏನು? ಈ ದೇವ ಭಕ್ತಿ ಅಂತೇಳಿ ಎದಕ್ಕಂತಾರ? ಈ ದೇವ ಭಕ್ತಿಯನ್ನು ಸಾಧನೆ ಮಾಡ್ಕೊ ಎಂಬುದಾಗಿ ಪೌಲನು ತಿಮೋತಿಗೆ ಯಾಕೆ ಹೇಳ್ತೇನೆ ಎಂಬುದು ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ನೀವು ಈಗಾಗಲೇ ಅನೇಕ ಭಕ್ತಿಗಳು ನೀವು ಮಾಡಿರ್ಬೋದು, ಇವಾಗಲೇ ನೀವು ಅನೇಕ ಭಕ್ತಿಗಳನ್ನು ನೋಡಿರ್ಬೋದು, ಅನೇಕ ಧಾರ್ಮಿಕ ಭಕ್ತಿ ಕಾರ್ಯಗಳನ್ನು ನೀವು ಕಂಡಿರ್ಬೋದು. ಆದರೆ ಇವತ್ತೊಂದು ನೂತನವಾದ ರೀತಿಯಿಂದ ನಮಗೆ ಆಶೀರ್ವಾದ ಬರುವಂಥ ಭಕ್ತಿ ಕುರಿತು ಇವತ್ತು ದೇವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾನೆ. ಒಂದು ವೇಳೆ ಯಾರಾದರೂ ಸಿದ್ಧ ಮನಸ್ಸಿನಿಂದ ಎಸ್ ಅದ್ಯಾವ ಭಕ್ತಿ ಇದೆ ಪಾಸ್ಟ್ರೇ, ಆ ಭಕ್ತಿ ನಾನು ಕೂಡ ಮಾಡಬೇಕು, ಒಂದು ವೇಳೆ ಖಂಡಿತವಾಗಿ ಈ ಭಕ್ತಿ ಮಾಡೋದರಿಂದ ಆಶೀರ್ವಾದದ ಹಿಂಗಾರು ಮುಂಗಾರು ಅಂತಕ್ಕಂಥ ಮಳೆ ನನ್ನ ಕುಟುಂಬ ಮೇಲೆ ಸುರಿತದಪ್ಪ ಅಂತಂದರೆ ನಾನು ಅಂಥ ಭಕ್ತಿ ಮಾಡಲು ಸಿದ್ಧಳಾಗಿದ್ದೇನೆ, ನಾನು ಅಂಥ ಭಕ್ತಿ ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಇಲ್ಲಿ ಕೂತಿರುವಂಥ ನೀವು ಯಾರು ಕೂಡ ಜಾಗ್ರತೆಯಿಂದ ಈ ಭಕ್ತಿ ಕುರಿತು ಕೇಳಲು ಒಂದು ವೇಳೆ ಸಿದ್ಧರಾಗಿರುವುದಾದರೆ ಖಂಡಿತವಾಗಿ ನೀವು ಆಶೀರ್ವಾದಗಳನ್ನು ಹೊಂದಿಕೊಂಡು ನಿಮ್ಮ ಮನೆಗಳು ಹೋಗ್ತೀರಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ಈ ದೇವಭಕ್ತಿ ಸಾಧನೆ ಮಾಡೋಕೆ ಎಂಬುದಾಗಿ ಪೌಲನು ತಿಮೋತಿಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವಭಕ್ತಿ ಅಂದರೆ ಭಕ್ತಿ ಒಂದಿಲ್ಲ, ಈ ದೇವಭಕ್ತಿಯಲ್ಲಿ 3 ವಿಷಯಗಳು ಅಡಗಿವೆ ಅಂತೇಳಿರಿ. ಹಲ್ಲೆಲೂಯಾ. ಎಷ್ಟ್ರಿ?
ದೇವ ಭಕ್ತಿಯಲ್ಲಿ 3 ವಿಷಯಗಳು ಅಡಕವಾಗಿವೆ. ಈ 3 ಒಂದಕ್ಕೊಂದು ಚೈನ್ ಇದ್ದಂಗೆ ಅವರಿವು. ಏನವರಿ? ಒಂದಕ್ಕೊಂದು ಚೈನ್ ಇದ್ದಂಗೆ, ಸರಪಳಿಗಳಿದ್ದಂಗೆ ಇವು. ಈ 3 ನಾವು ನೋಡ್ತೇವೆ. ಈ 3 ದೇವರು ಹೇಳಿರುವಂಥ ಈ ದೇವ ಭಕ್ತಿಯಲ್ಲಿ ಅಡಕವಾಗಿವೆ. ಈ 3 ಭಕ್ತಿಗಳು ನಮ್ಮ ಜೀವಿತದಲ್ಲಿ ಚಾಚು ತಪ್ಪದೆ ನಾವು ಮಾಡಿದೆವಪ್ಪ ಅಂತಂದರೆ ನಿಮಗೆ ಬರುವಂಥ ಆಶೀರ್ವಾದ ತಡೆ ಹಿಡಲಿಕ್ಕೆ ಯಾವ ಶಕ್ತಿಗೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ದೇವ ಭಕ್ತಿಯಲ್ಲಿ 3 ವಿಧಾನಗಳು ಯಾವ? ಭಕ್ತಿಯಲ್ಲಿ ಅನೇಕ ವಿಧಾನಗಳಿವೆ, ಭಕ್ತಿಯಲ್ಲಿ ಅನೇಕ ರೀತಿಗಳಿವೆ. ಆದರೆ ಇವತ್ತು ಬೈಬಲ್ ಹೇಳುವಂಥ, ದೇವರು ಹೇಳುವಂಥ ಈ ದೇವ ಭಕ್ತಿಯಲ್ಲಿ 3 ಪ್ರಾಮುಖ್ಯವಾದಂಥ ವಿಷಯಗಳು ಅಡಗಿವೆ ಎಂಬುದನ್ನು ಸಂಬಲಿ. ಈ 3 ಒಂದಕ್ಕೊಂದು ಅದು ಹೋಲಿಕೆಯಾಗಿದೆ, ಒಂದಕ್ಕೊಂದು ಸಂಬಂಧ ಇದೆ. ಒಂದು ವೇಳೆ ಈ 3 ಭಕ್ತಿಯಲ್ಲಿ ನೀವು 1 ಭಕ್ತಿ ಮಾಡಿದ್ರೂ ನಷ್ಟನೇ, 2 ಭಕ್ತಿ ಮಾಡಿದ್ರೂ ನಷ್ಟನೇ, 3 ಭಕ್ತಿ ಮಾಡಿದ್ರೆ ಮಾತ್ರ ಏನ್ರಿ ಅದು ಏನಾಗ್ತದದು? ಆಶೀರ್ವಾದ, ಪ್ರಯೋಜನ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಮೊಟ್ಟ ಮೊದಲದಾಗಿ ಈ ದೈವ ಭಕ್ತಿಯಲ್ಲಿ ದೇವರು ಏನು ಅಡಗಿಸಿಟ್ಟಿದ್ದಾನೆ, ಆಶೀರ್ವಾದ ಎಲ್ಲಿದೆ ಎಂಬುದಾಗಿ ನಾವು ಮೊಟ್ಟ ಮೊದಲದಾಗಿ ಬನ್ನಿ ಓದೋಣ ನಾವೆಲ್ಲರೂ ಕೂಡ. ನಾನು ನಿಮ್ಮ ಜೊತೆ ಮಾತಾಡಲಿಕ್ಕಿರುವಂಥ ಈ ದೈವ ಭಕ್ತಿಯಲ್ಲಿ 3 ವಿಷಯಗಳ ಅಡಕವಾಗಿವೆ ಎಂಬುದಾಗಿ ನಾವು ದೇವ್ರ ವಾಕ್ಯ ನೋಡುವ ಸಂದರ್ಭದಲ್ಲಿ ಮೊದಲನೇ ಭಕ್ತಿ ಯಾವುದೆಂಬುದಾಗಿ ನೋಡುವ ಸಂದರ್ಭದಲ್ಲಿ ವಿಮೋಚನೆ ಕಾಂಡ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗಿರಿ. ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ, ನನಗೂ ನಿನಗೂ ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ, ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಆಶೀರ್ವಾದ ಬರಬೇಕಪ್ಪ ಅಂತಂದರೆ, ಆಶೀರ್ವಾದ ಹಿಂಗಾರು ಮುಂಗಾರು ಮಳೆಯನ್ನು ನನ್ನ ತಲೆ ಮೇಲೆ ನಿನ್ನ ತಲೆ ಮೇಲೆ ಸುರಿಬೇಕಪ್ಪ ಅಂತಂದರೆ ದೇವರು ಯಾವ ಭಕ್ತಿಯಲ್ಲಿ ಆತನ ಆಶೀರ್ವಾದವನ್ನು ಅಡಗಿಸಿಟ್ಟಿದ್ದ ನಿಮಗೆ ನೋಡ್ತಾ ಸಂಬಳಿ. ಮೊಟ್ಟ ಮೊದಲನೇಗೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ. ದಯವಿಟ್ಟು ಯಾರಾದರೂ ಒಬ್ಬರು ಓದ್ತೀರಾ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು, ನಿನ್ನ ದೇವರಾದಂತ ಯೆಹೋವನು ನಿನಗೆ ಅನುಗ್ರಹಿಸುವಂತ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವ ಭಕ್ತಿಯಲ್ಲಿ ಮೊಟ್ಟ ಮೊದಲನೇದಾಗಿ 3 ವಿಷಯಗಳಲ್ಲಿ ನಾನು ನೀನು ಮಾಡಬೇಕಾಗಿರುವಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಭಕ್ತಿ ಯಾವುದಪ್ಪ ಅಂತಂದರೆ ಅದು ಪಿತೃಭಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮಾತೃಭಕ್ತಿ, ಪಿತೃಭಕ್ತಿ ಎಂಬುದಾಗಿ ನಾವು ಹೇಳ್ತೀವಲ್ಲ, ಅದನ್ನೇ ಸತ್ಯವೇದದಲ್ಲಿ ಬರೆದಿದ್ದಾರೆ. ಅದನ್ನೇ ದೇವರು ತನ್ನ ಗ್ರಂಥದಲ್ಲಿ ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದಾನೆ. ವಿಮೋಚನ ಕಾಂಡ 20ನೇ ಅಧ್ಯಾಯದ 12ನೇ ವಚನದಲ್ಲಿ ನಮಗೆ ಆಶೀರ್ವಾದಗಳು ಬರಬೇಕಪ್ಪ ಅಂತಂದರೆ, ನಾವು ಹೆಚ್ಚಿಸಲ್ಪಡಬೇಕಪ್ಪ ಅಂತಂದರೆ, ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಇದ್ದಕ್ಕಿದ್ದಾಗೆ ಮೇಲೆ ಬರಬೇಕಪ್ಪ ಅಂತಂದರೆ, ಅನ್ಯ ಜನರು ನಮ್ಮನ್ನು ನೋಡ್ತಾ ಇದ್ದ ಹಾಗೆ ನಾವು ಹೆಚ್ಚಿಸಲ್ಪಡಬೇಕಪ್ಪ ಅಂತಂದರೆ, ಆಶೀರ್ವಾದಗಳು ನಮಗೆ ಬರಬೇಕಪ್ಪ ಅಂತಂದರೆ, ಈ ದೇವ ಭಕ್ತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ನೀನು ಮಾಡಬೇಕಾಗಿರುವಂಥ ಒಂದು ಬಹಳ ಶ್ರೇಷ್ಠವಾದಂಥ ಕೆಲಸ ಯಾವುದಪ್ಪ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಏನು ಮಾಡಬೇಕಂದ್ರೆ ಸನ್ಮಾನಿಸಬೇಕು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕೆಂಬುದಾಗಿ ನನ್ನ ದೇವರು, ನನ್ನ ಬೈಬಲು, ನನ್ನ ಸತ್ಯವೇದ ಇದು ನಮಗೆ ಆಶೀರ್ವಾದಕ್ಕೆ ಕಂಡೀಷನ್ ಎಂಬುದಾಗಿ ಹೇಳ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಾವು ನೋಡ್ತೇವೆ ಇವತ್ತು ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ಯಾಕೆ ಆಶೀರ್ವಾದಗಳನ್ನು ಕಳ್ಕೊಳ್ತೀವಪ್ಪ ಅಂತಂದರೆ, ಇವತ್ತು ದೇವರು ಸಿದ್ಧಪಡಿಸಿರುವಂಥ ಆಶೀರ್ವಾದಗಳು ನಾವು ಯಾಕೆ ಅನೇಕ ಸಲ ನಾವು ದೂರ ಮಾಡ್ತೀವಪ್ಪ ಅಂತಂದರೆ, ಆಶೀರ್ವಾದಗಳು ನಮ್ಮನ್ನು ಬಿಟ್ಟು ಯಾಕೆ ದೂರ ಹೋಗ್ತೇವಪ್ಪ ಅಂತಂದರೆ, ಇವತ್ತು ದುರಾವಸ್ಥೆ ನಮಗೆ ಯಾಕೆ ಬರ್ತದಪ್ಪ ಅಂತಂದರೆ, ನಾವು ಅನೇಕ ಸಲ ಎಲ್ಲ ಇದ್ದರೂ ಕೂಡ ನಾವು ಶಾಪಗ್ರಸ್ತವಾದಂಥ ಜೀವಿತ ನಾವು ಯಾಕೆ ಅನುಭವಿಸ್ತಾ ಇರ್ತೀವಪ್ಪ ಅಂತಂದರೆ, ಎಲ್ಲ ಇದ್ದರೂ ಕೂಡ ಇಲ್ಲದವರಂತೆ ಈ ಲೋಕದಲ್ಲಿ ಯಾಕೆ ನಾವು ಜೀವಿಸ್ತೇವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೀವಿ. ದೇವಭಕ್ತಿ ವಿಷಯದಲ್ಲಿ ನಾವು ಮೊಟ್ಟ ಮೊದಲನೇ ಹೆಜ್ಜೆಯನ್ನೇ ತಪ್ಪಿ ಹೋಗ್ತೀವಿ ನಾವು. ಯಾಕಪ್ಪ ಅಂತಂದರೆ, ನಾವು ದೇವರು ಹೇಳ್ತಾನೆ, ದೇವರು ಹೇಳುವಂಥ ಮಾತೇನಪ್ಪ ಅಂತಂದರೆ, ದೇವರ ಆಜ್ಞೆ ಏನಪ್ಪ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು, ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸಬೇಕು, ನಿನ್ನ ತಂದೆ ತಾಯಿಗಳನ್ನು ನೀನು ಪ್ರೀತಿಸಬೇಕೆಂಬುದಾಗಿ ದೇವರ ಆಜ್ಞೆ ಇದೆ. ಆದರೆ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಸ್ತಾ ಇದ್ದೇವಾ? ನಮ್ಮ ತಂದೆ ತಾಯಿಗಳನ್ನು ನಾವು ಗೌರವಿಸ್ತಾ ಇದ್ದೇವಾ? ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ತಂದೆ ತಾಯಿಗಳನ್ನು ಯಾವ ರೀತಿಗೆ ನೋಡ್ತೀವಪ್ಪ ಅಂತಂದರೆ, ನಮಗೆ ಹೆತ್ತಂಥ ಪೇರೆಂಟ್ಸ್ಗಳನ್ನು ನಾವು ಯಾವ ರೀತಿಗೆ ನೋಡ್ತೀವಪ್ಪ ಅಂತಂದರೆ, ಇವತ್ತು ನಿಮಗೇನೋ ಯೌವನಸ್ಥರಾಗಿದ್ದರೆ ವಯಸ್ಸು ಬಂದಿದೆ, ನಿಮ್ಮ ತಂದೆ ತಾಯಿಗಿದೇನೋ ವಯಸ್ಸಾಗಿ ಹೋಗಿದೆ, ನೀವು ನಿಮ್ಮ ತಂದೆ ತಾಯಿಯನ್ನು ನೋಡುವಂಥ ರೀತಿ ಯಾವ ರೀತಿಯಾಗಿದೆ? ನಾನು ನನ್ನ ಮಗನು ಚಿಕ್ಕವನಿದ್ದಾಗ ಆತನು ನನ್ನ ಉಡಿಯಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಒಂದು ಕೋತಿ ಕುರಿತು ಆತನು 20 ಸಲ ಪ್ರಶ್ನೆ ನಾನು ಕೇಳಿದ್ದೇನೆ ಅಂತೇಳಿ. ನಾನು ನನ್ನ ಮಗನಿಗೆ ನಾನು ಉಡಿಯಲ್ಲಿ ಇಟ್ಕೊಂಡು ನನ್ನ ಎದೆಯಲ್ಲಿ ಇಟ್ಕೊಂಡು, ಅಪ್ಪ ಅದು ಕೋತಿ ಅದ, ಏನದ ಅದು? ಕೋತಿ ಅದದು. ಏನದದು? ಕೋತಿ ಅದದು. ಒಂದೇ ಕೋತಿ ಬಗ್ಗೆ 50 ಸಲ ನನ್ನ ಮಗನಿಗೆ ನಾನು ಹೇಳಿದ್ದೇನೆ ಅಂತೇಳಿ.
ಹೇಳುವಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ನಾನು ಕೋತಿ ವಿಷಯದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪನೂ ಕೂಡ ಬೇಸರಿಕೆ ಬಂದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ನೀವು ನಿಮ್ಮ ಮಕ್ಕಳಿಗೆ ಅನೇಕ ರೀತಿಯಿಂದ ಚಿಕ್ಕ ಮಕ್ಕಳ ಜೊತೆ ನೀವು ಮಾತಾಡ್ತಾ ಇರ್ತೀರಿ. ನಿಮ್ಮ ಮಕ್ಕಳ ಜೊತೆ ನೀವು ಮಾತಾಡುವಾಗ ನಿಮ್ಮ ಮಕ್ಕಳು ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಬೇಸರಿಕೆ ಬರ್ತದೆ ರೀ? ಬೇಸರ ಬರ್ತದ? ಎಷ್ಟು ಸಂತೋಷ ಆಗ್ತದೆ ನಿಮಗೆ? ಆ ಚಿಕ್ಕ ಮಗು ನಿಮಗೆ ಗೊತ್ತಿಲ್ಲದ ವಿಷಯ ಕೇಳುವಂಥ ಸಂದರ್ಭದಲ್ಲಿ ಎಷ್ಟು ನಿಮಗೆ ಸಂತೋಷ ಆಗ್ತದಂದರೆ, ಎಷ್ಟು ಸಲ ಅದನ್ನು ಪದೇ ಪದೇ ಹೇಳ್ತೀರಂದರೆ, ಎಷ್ಟು ಸಲ ಅದನ್ನು ಹೇಳ್ತೀರಪ್ಪ ಅಂತಂದರೆ, ಮಗು ಅದು ಕೋತಿ ಅದ, ಮಗು ಅದು ಡಾಗ್ ಅದ, ಮಗು ಅದು ಕ್ಯಾಟ್ ಅದ, ಎಷ್ಟು ಪ್ರೀತಿಯಿಂದ ಹೇಳ್ತೀವಲ್ಲ. ಅವಾಗ ತಂದೆ ತಾಯಿಗೆ ಏನಾದರೂ ಬೇಸರ ಬರ್ತದ್ರಿ? ಬರಲ್ಲಲ್ಲ. ಎಷ್ಟು ಪ್ರೀತಿಯಿಂದ ಹೇಳ್ತಾರ, ನನ್ನ ಮಗನ ಇದು ಕಲಿಬೇಕು, ನನ್ನ ಮಗ ಇದು ಗುರುತಿಸ್ಬೇಕಂತೇಳಿ ಎಷ್ಟು ಪ್ರೀತಿಯಿಂದ ಹೇಳ್ತಾರಲ್ಲ. ಆದರೆ ಬೆಳೆದು ದೊಡ್ಡವರಾದಂಥ ಆ ಮಕ್ಕಳಿಗೆ ಒಂದು ಸಲ ತಂದೆ ಮಾತಾಡುವಂಥ ಸಲ ಮಗನ ರಿಯಾಕ್ಟ್ ಹೆಂಗಿರ್ತದ್ರಿ? ತಂದೆ ಏನಾದರೂ ಕೇಳುವಂಥ ಸಂದರ್ಭದಲ್ಲಿ, ತಾಯಿ ಏನಾದರೂ ಕೇಳುವಂಥ ಸಂದರ್ಭದಲ್ಲಿ, ಏನಾದರೂ ಬುದ್ಧಿ ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ, ಇವತ್ತು ಯೌವನಸ್ಥರಾಗಿದ್ದೀರಿ, ನೀವು ಇಲ್ಲಿ ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ, ಇವತ್ತು ನಿಮ್ಮ ರಿಯಾಕ್ಷನ್ ಯಾವ ರೀತಿಗಿದೆ? ತಂದೆ ತಾಯಿಗಳು ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರ ಕುರಿತು ನಿಮಗೊಂದು ಗೌರವ ಅಂತಕ್ಕಂಥದ್ದು ಇದೆಯಾ? ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮಗೆ ಪ್ರೀತಿ ಅಂತಕ್ಕಂಥದ್ದು ಇದೆಯಾ? ತಾಯಿ ಎಂಥ ಒಂದು ಪ್ರೀತಿ ತೋರಿಸ್ತಾಳಂದರೆ, ತನ್ನ ರಕ್ತವನ್ನೇ ಹಾಲಾಗಿ ಮಾಡಿ ನಿಮಗೆ ಹಾಗೆ ಕುಡಿಸಿ ನಿಮಗೆ ಬೆಳೆಸಿ ದೊಡ್ಡವಳಾಗಿ ಮಾಡಿರ್ತಾಳೆ. ತಂದೆ 10 ಕಷ್ಟಗಳಿದ್ದರೂ ಕೂಡ ಎಲ್ಲವನ್ನು ಒತ್ತಿಟ್ಟು ಆತನು ಏನೇನೋ ಕಷ್ಟಪಟ್ಟು ಆತನು ಸಂಪಾದನೆ ಮಾಡಿ ನಿಮ್ಮನ್ನು ಸಾಕಿ ಬೆಳೆಸಿರ್ತಾನೆ. ಆದರೆ ದೊಡ್ಡವರಾದ ಮೇಲೆ ಇವತ್ತು ತಂದೆ ತಾಯಿಗಳನ್ನು ನಾವು ಯಾವ ರೀತಿಗೆ ನೋಡ್ತೀವಪ್ಪ ಅಂತಂದರೆ, ಇವತ್ತು ಮೊಬೈಲ್ ಬಂದೇವಲ್ರಿ, ಮೊಬೈಲ್ಗಳವಲ್ಲ ಎಲ್ಲರ ಬಳಿ ಮೊಬೈಲ್ ಅವಲ್ಲ. ಮನ್ಯಾಗ 4 ಮಂದಿ ಇದ್ದರೆ 4 ಮಂದಿಗೆ ಒಂದೊಂದು ಮೊಬೈಲ್ಗಳು ಬೇರೆ ಬೇರೆನೆ. ಮಗನ ಮೊಬೈಲ್ ಬೇರೆ, ಮಗಳ ಮೊಬೈಲ್ ಬೇರೆ, ಒಬ್ಬೊಬ್ಬರಿಗೆ 2 ಮೊಬೈಲ್ಗಳು, ಮತ್ತು ಬ್ಯಾಟ್ರಿ ಜಲ್ದಿ ಕೆಲಸ ಆಗ್ತದೆ ಅಂತೇಳಿ. ಹೌದಲ್ಲ? ಆದರೆ ಅದೇ ಮನೆಯಲ್ಲಿ ಅದೇ ನಿಮಗೆ ಬೆಳೆಸಿದಂಥ ತಂದೆ ತಾಯಿಗಳು ಮಾತಾಡ್ತಾ ಇರ್ತಾರೆ, ಏನಾದರೂ ಕೇಳ್ತಾ ಇರ್ತಾರೆ. ಕನಿಷ್ಠ ತಾಯಿ ಮುಖ ನೋಡಿ ಮಾತಾಡಲಿಕ್ಕೆ ಇವತ್ತು ಪುರ್ಸತ್ತಿಲ್ರಿ ಮಕ್ಕಳಿಗೆ. ಕನಿಷ್ಠ ತಂದೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ತಂದೆ ಮುಖ ನೋಡಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಮನೆಯಲ್ಲಿ ಮೊಬೈಲ್ ಇತ್ತು, ಅಲ್ಲಿ ತಂದೆ ಮಾತಾಡ್ತಾ ಇದ್ದಾನಪ್ಪ ಅಂದರೆ, ಏನು ಅಲ್ಲೇ ಇದೆ ನೋಡೋದು, ಎಲ್ಲದ ಅಲ್ಲೇ ಅದ ಅದು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂತಂದರೆ, ನಾವ್ಯಾಕೆ ಆಶೀರ್ವಾದಗಳನ್ನು ಕಳ್ಕೊಳ್ತೀವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಇವತ್ತು ನನಗೂ ನಿನಗೂ ಆಶೀರ್ವಾದ ಬರಬೇಕಪ್ಪ ಅಂತಂದರೆ, ಈ ಮಾತುಗಳನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ನಾವು ಹೆಚ್ಚಿಸಲ್ಪಡಬೇಕಪ್ಪ ಅಂತಂದರೆ, ಆಶೀರ್ವಾದಗಳು ಬರಬೇಕಪ್ಪ ಅಂತಂದರೆ, ನಾವು ಮೊಟ್ಟ ಮೊದಲನೇದಾಗಿ ಮಾಡುವಂಥ ದೇವಭಕ್ತಿಯಲ್ಲಿ ನಾವು ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ, ನಮ್ಮ ತಂದೆ ತಾಯಿಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಸನ್ಮಾನಿಸಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಲಿಲ್ಲಪ್ಪ ಅಂತಂದರೆ, ತಂದೆ ತಾಯಿಗಳನ್ನು ನಾವು ಗೌರವಿಸಲಿಲ್ಲಪ್ಪ ಅಂತಂದರೆ, ಯಾರಾದರೂ FS ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಓದ್ತೀರಾ ದಯವಿಟ್ಟು? FS ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಓದ್ರಿ ದಯವಿಟ್ಟು. FS 6ನೇ ಅಧ್ಯಾಯ 2ನೇ ವಚನ ಫಾಸ್ಟಾಗಿ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಹಲ್ಲೆಲೂಯಾ. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವಜನರೇ, ಒಂದು ವೇಳೆ ತಂದೆ ತಾಯಿಯನ್ನು ನಾವು ಸನ್ಮಾನಿಸಲಿಲ್ಲಪ್ಪ ಅಂತಂದರೆ, ನಾವು ತಂದೆ ತಾಯಿಯನ್ನು ಗೌರವಿಸಲಿಲ್ಲಪ್ಪ ಅಂತಂದರೆ, ನಮಗೆ ಆಶೀರ್ವಾದ ಬರೋದ ಬದಲಾಗಿ ಏನು ಬರ್ತದಂತ್ರಿ? ಶಾಪ ಅಲ್ಲ, ನಮ್ಮ ಆಯುಷ್ ಕಡಿಮೆ ಆಗ್ತದಂತ್ರಿ. ಏನು ಕಡಿಮೆ ಆಗ್ತದಂತ್ರಿ ಅಂದ್ರೆ, ಈ ಲೋಕದಾಗ ನಮ್ಮ ಆಯುಷ್ ಹೆಚ್ಚಾಗಬೇಕಂದ್ರೆ ಯವನಸ್ಥರೇ ನನ್ನ ಮಾತುಗಳನ್ನು ಕೇಳ್ರಿ. ಇವತ್ತು ಚಿಕ್ಕವರಿದ್ದೀರಿ, ಯವನಸ್ಥರಿದ್ದೀರಿ, ನಿಮ್ಮ ಆಯುಷ್ ವೃದ್ಧಿ ಆಗ್ಬೇಕಪ್ಪ ಅಂತಂದರೆ, ನಿಮ್ಮ ಆಯುಷ್ ಹೆಚ್ಚಾಗಬೇಕಪ್ಪ ಅಂತಂದರೆ, ನೀವು ಮುಪ್ಪಿನ ಮುದುಕನ ಆಗಿ ಜೀವಿಸ್ಬೇಕಪ್ಪ ಅಂತಂದರೆ, ದೇವ್ರು ಕೊಟ್ಟಂಥ ಸಮೃದ್ಧಿ ಆಯುಷ್ ನೀವು ಪೂರ್ತಿ ಅನುಭವಿಸ್ಬೇಕಪ್ಪ ಅಂತಂದರೆ, ನಿಮ್ಮ ಆಯುಷ್ ಕಡಿಮೆ ಆಗಬಾರ್ದು. ಈ ಭೂಮಿ ಮೇಲೆ ಅರ್ಧಾಂತರಂಗದಲ್ಲಿ ನಿಮ್ಮ ಜೀವಿತವನ್ನು ಮುಗಿಸಿ ಲೋಕ ಬಿಟ್ಟು ಹೋಗಬಾರ್ದಪ್ಪ ಅಂತಂದರೆ, ದೇವಭಕ್ತಿಯಲ್ಲಿ ನೀವು ಇಡುವಂಥ ಮೊಟ್ಟ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ, ನಿಮ್ಮ ತಂದೆ ತಾಯಿಗಳನ್ನು ಏನು ಮಾಡ್ಬೇಕಂದ್ರೆ ನೀವು ಸನ್ಮಾನಿಸ್ಬೇಕಂತೇಳಿರಿ. ಹಲ್ಲೆಲೂಯಾ. ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಲಿಲ್ಲಪ್ಪ ಅಂತಂದರೆ, ಇದು ದೇವರು ಕೊಟ್ಟಂಥ ವಾಗ್ದಾನ ಇದೆ ಮತ್ತು ದೇವರು ಕೊಟ್ಟಂಥ ಆಜ್ಞೆ ಕೂಡ ಇದೆ. ದೇವರ ಆಜ್ಞೆಯನ್ನು ಮುರಿದು ತಂದೆ ತಾಯಿಗಳನ್ನು ಇವತ್ತು ಅಲಕ್ಷ್ಯ ಮಾಡುವವರು, ತಂದೆ ತಾಯಿಗಳನ್ನು ನಿರಾಕರಿಸುವರು ಇವತ್ತು ನಾವು ನೋಡ್ತೇವೆ. ಅವ್ರಿಗೆ ಬರುವಂಥ ಪ್ರಮಾದ ಏನಪ್ಪ ಅಂತಂದರೆ, ಅವ್ರಿಗೆ ಬರುವಂಥ ನಷ್ಟ ಏನಪ್ಪ ಅಂತಂದರೆ, ಆಟೋಮೆಟಿಕ್ಕಾಗಿ ಅವರ ಆಯುಷ್ಯನ ದಿನಗಳು ಏನಾಗ್ತಾವಂತ್ರಿ? ಬೈಬಲ್ನಾಗ ಬರೆದ ಅವರ ದೀಪವು ಮಧ್ಯರಾತ್ರಿಯಲ್ಲಿ ಆರಿ ಹೋಗ್ತದಂತ. ಹಲ್ಲೆಲೂಯಾ. ಏನ್ರಿ ಮಧ್ಯರಾತ್ರಿಯಲ್ಲಿ ಆರಿ ಹೋಗ್ತದಂದ್ರೆ ಅರ್ಥ ಏನು? ಏನ್ರಿ
ಅವರ ದೀಪ ಏನಾಗ್ತದಂತ ಮಧ್ಯರಾತ್ರಿಯಲ್ಲಿ ಯಾವುದೇ ಕೆಲಸಕ್ಕೆ ಬರಲ್ಲಂತ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ನನ್ನ ಮಾತುಗಳು ಕೇಳುವಂಥ ಪ್ರತಿಯೊಬ್ಬರು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಪ್ಪ ಅಂತಂದರೆ, ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಇವತ್ತು ಯೌವನಸ್ಥರಾಗಿರುವಂಥ ಪ್ರತಿಯೊಬ್ಬರು ತಂದೆ ತಾಯಿಗಳ ಮಾತನ್ನು ನಾವು ಕೇಳಬೇಕಂತೇಳಿರಿ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ತಂದೆ ತಾಯಿ ಮಾತನ್ನು ನಾವು ಕೇಳಲಿಲ್ಲಪ್ಪ ಅಂತಂದರೆ, ನಾವು ತಂದೆ ತಾಯಿಗಳನ್ನು ಗೌರವಿಸಲಿಲ್ಲಪ್ಪ ಅಂತಂದರೆ, ತಂದೆ ತಾಯಿ ಮಾತುಗಳನ್ನು ಕೇಳದೆ ಇವತ್ತು ಲೋಕದಲ್ಲಿ ಹುಚ್ಚುಚ್ಚಾಗಿ ಬೇಡವಾದಂಥ ಸಂಗತಿಗಳೇ ನಮ್ಮ ಕೆಲಸಗಳನ್ನು ನಾವು ಮಾಡಿದೆವಪ್ಪ ಅಂತಂದರೆ, ಒಂದು ದಿವಸ ನಿಮ್ಮ ಜೀವಿತ ಮೂರಾ ಬಟ್ಟೆಯಾಗಿ ಹೋಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ದಿವಸ ನಿಮ್ಮನ್ನು ಯಾರು ಕೇಳುವುದಿಲ್ಲ, ಲೋಕದಲ್ಲಿ ಯಾರು ನಿಮ್ಮನ್ನು ಪ್ರೀತಿಸುವುದಿಲ್ಲ, ಯಾರು ನಿಮ್ಮನ್ನು ಕನಿಕರಿಸುವುದಿಲ್ಲ. ಈ ಲೋಕವೇ ನಿಮ್ಮನ್ನು ಅಸಹಿಸಿಕೊಳ್ಳುವಂತೆ ನಿಮ್ಮ ಪರಿಸ್ಥಿತಿ ನಿಮ್ಗೆ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವ್ರ ಮಕ್ಕಳು ತಂದೆ ತಾಯಿಗಳ ಕುರಿತು ಕಹಿಯಾದಂಥ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಕಾರಣ ಏನಪ್ಪ ಅಂತಂದರೆ, ಅವರು ಅವರ ಒಂದು ಜೀವಿತದಲ್ಲಿ ಕೆಟ್ಟದಾಗಿ ನಡೆದುಕೊಂಡಿರ್ತಾರೆ, ಕೆಟ್ಟದಾಗಿ ಪ್ರವರ್ತಿಸ್ತಿರ್ತಾರೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ನೋಡ್ತೇವೆ ಇವತ್ತು ಅನೇಕರು ತಂದೆ ತಾಯಿಗಳಿದ್ದರೂ ಕೂಡ ಇಲ್ಲದಂತೆ ಜೀವಿಸ್ತಾರ, ಮತ್ತು ತಂದೆ ತಾಯಿಗಳಿದ್ದರೂ ಅವ್ರು ನನ್ನ ಪಾಲಿಗೆ ಸತ್ತಿದ್ದಾರೆ ಎಂಬುದಾಗಿ ಅನೇಕರ ಮುಂದೆ ಹೇಳ್ಕೊಳ್ತಾರ. ಆದರೆ ಇದು ಎಷ್ಟು ದುಃಖಕರ ಸಂಗತಿಯಪ್ಪ ಅಂತಂದರೆ, ಇದು ಎಷ್ಟು ದೇವರಿಗೆ ವಿರುದ್ಧವಾದಂಥ ಮಾತಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿನ್ನ ತಾಯಿ ಎಷ್ಟೇ ಕೆಟ್ಟವಳಾಗಿದ್ದರು, ನಿನ್ನ ತಂದೆ ಎಷ್ಟೇ ಕೆಟ್ಟವನಾಗಿದ್ದರೂ ಕೂಡ, ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಆಜ್ಞೆ ಹೇಳ್ತದೆ, ನೀನು ಮಾತ್ರ ನಿನ್ನನ್ನು ಭೂಮಿಗೆ ಪರಿಚಯ ಮಾಡಿದವರೇ ಅವರಾಗಿದ್ದಾರೆ ಅಂತೇಳಿ. ನೀನು ಭೂಮಿಗೆ ಬರಬೇಕಪ್ಪ ಅಂತಂದರೆ ದೇವರು ಅವ್ರ ಗರ್ಭವನ್ನು ಉಪಯೋಗ ಮಾಡ್ಕೊಂಡಿದ್ದಾನೆ ಅಂತೇಳಿ, ಅವರ ಸಂರಕ್ಷಣೆಯಲ್ಲಿ ನೀನು ಬೆಳೆದಿದ್ದೀಯ ಅಂತೇಳಿ. ಆದರೆ ಇವತ್ತು ನೀನು ಬೆಳೆದು ದೊಡ್ಡವನಾಗಿದ್ದೀಯಾ, ದೊಡ್ಡವಳಾಗಿದ್ದೀಯಾ, ಇವತ್ತು ಪರಿಸ್ಥಿತಿಗಳು ಏನೋ ಬಂದಿವೆ, ಆದರೆ ನೀನು ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ, ನನಗೆ ವಿರೋಧಿಗಳಾಗಿದ್ದಾರೆ ಅಂತೇಳಿ ನೀನು ತಂದೆ ತಾಯಿಯನ್ನು ಸನ್ಮಾನಿಸೋದನ್ನು ಬಿಟ್ಟು, ತಂದೆ ತಾಯಿಯನ್ನು ಗೌರವಿಸೋದನ್ನು ಬಿಟ್ಟು, ತಂದೆ ತಾಯಿಗಳ ವಿಷಯದಲ್ಲಿ ನೀನು ಒಂದು ವೇಳೆ ಅಲಕ್ಷ್ಯ ಮಾಡಿದಪ್ಪ ಅಂತಂದರೆ ಆಶೀರ್ವಾದ ಅಂತಕ್ಕಂಥದ್ದು ನಾವು ಕಳೆದುಕೊಂಡು ಬಿಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇಸ್ರಾಯೇಲ್ ಜನರಿಗೆ ದೇವರು ದಶಾಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಮೋಸೆ ಆಗಿರುವಂಥ ನಾಯಕನು ಬೆಟ್ಟದ ಮೇಲೆ 40 ದಿವಸ ಉಪವಾಸ ಮಾಡಿ ದೇವರು ಕೊಟ್ಟಂಥ ದಶಾಜ್ಞೆಗಳನ್ನು ಕೆಳಗಡೆ ತಂದು ಇಸ್ರಾಯೇಲರಿಗೆ ಆತನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ಧರ್ಮಶಾಸ್ತ್ರವನ್ನು, ಈ ನನಾಜ್ಞೆಗಳನ್ನು ಯಾರು ಮೀರಿ ನಡೀತಾರೋ ಅವರಿಗೆ ಶಾಪಗಳು, ಅವರಿಗೆ ಕಷ್ಟಗಳು, ಅವ್ರಿಗೆ ನಷ್ಟಗಳು, ಉಪದ್ರವಗಳು ಅವ್ರ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಆಶೀರ್ವಾದಗಳು ನಮ್ಮ ಸ್ವಂತವಾಗಬೇಕಪ್ಪ ಅಂತಂದರೆ, ಆಶೀರ್ವಾದಗಳು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಯೌವನಸ್ಥರಾಗಿರುವಂಥ ಪ್ರತಿಯೊಬ್ಬರು ಏನು ಮಾಡಬೇಕಪ್ಪ ಅಂತಂದರೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಗೌರವಿಸಬೇಕು. ಅಫ್ಕೋರ್ಸ್ ಅವ್ರು ಏನೇ ಆಗಿರಲಿ, ಅವ್ರ ಪ್ರವರ್ತನೆ ಹೇಗೆ ಇರಲಿ, ಅವ್ರ ಒಂದು ನಡವಳಿ ಹೇಗೆ ಇರಲಿ, ನಮ್ಮ ವಿಷಯದಲ್ಲಿ ಅವ್ರು ಎಷ್ಟೇ ಕಾಳಜಿ ವಹಿಸದೇ ಇರೋದವರಾಗಿರಲಿ, ಆದರೆ ನೀನು ಮಾತ್ರ ನಿನ್ನ ಪಕ್ಷದಲ್ಲಿ ನೀನೇನು ಮಾಡಬೇಕಪ್ಪ ಅಂತಂದರೆ ತಂದೆ ತಾಯಿಗಳನ್ನು ಗೌರವಿಸ್ಬೇಕಂತೇಳಿ. ಹಲ್ಲೆಲೂಯಾ. ತಂದೆ ತಾಯಿಗಳನ್ನು ಗೌರವಿಸಿದರೆ ನಮ್ಮ ಆಯುಷ್ಯನ ದಿನಗಳು, ನಮ್ಮ ಆಯುಷ್ಯನ ವರ್ಷಗಳು ಏನಾಗ್ತಾವಂತ್ರಿ, ಹೆಚ್ಚಾಗ್ತವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ತಮ್ಮ ತಂಗಿ, ಇವತ್ತು ಯೌವನಸ್ಥ ಮಕ್ಕಳೇ, ಇವತ್ತು ನೀವೆಲ್ಲರೂ ಕೂಡ ಈ ಮಾತುಗಳನ್ನು ನಿಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಳ್ಬೇಕಂತೇಳಿ. ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗಬೇಕಾ, ನಿಮ್ಮ ಜೀವಿತದಲ್ಲಿ ಉನ್ನತಿ ಬರಬೇಕಾ, ತಾಯಿ ಮಾತನ್ನು ಮರೆಯಬೇಡ ನೀನು, ನಿನ್ನ ತಂದೆಯ ಮಾತನ್ನು ಮರೆಯಬೇಡ ನೀನು. ತಂದೆ ತಾಯಿಗಳ ಮಾತನ್ನು ಕೇಳು, ನಿನ್ನ ಜೀವಿತ ಉನ್ನತಿಗೆ ಬರ್ತದೆ, ನಿನ್ನ ಜೀವಿತ ಅದ್ಭುತವಾಗ್ತದೆ. ಒಂದು ಸಲ ಒಬ್ಬ MLA ಎಲೆಕ್ಷನ್ ಹತ್ರ ಬಂದಾಗ ಎಲ್ಲ ಕಡೆ ಸರ್ವೆ ಮಾಡಿ, ಈ ಪ್ರಾಂತದಿಂದ ಇಷ್ಟು ಓಟುಗಳು ಬರ್ತವೆ, ಈ ಪ್ರಾಂತದಿಂದ ಇಷ್ಟು ಓಟುಗಳು ಬರ್ತವೆ, ಈ ಪ್ರಾಂತದಿಂದ ಇಷ್ಟು ಓಟುಗಳು ಬರ್ತವೆ ಅಂತೇಳಿ ಆತನ ಪ್ರಾಂತವೆಲ್ಲ ಆತನ ಸರ್ವೆ ಮಾಡಿದ ನಂತರ ಕೊನೆಗೆ ಆತನಿಗೆ ಅನ್ನಿಸ್ತದೆ, ನಾನು ಇನ್ನೂ ಕೂಡ ಕೆಲವೊಂದು ಓಟುಗಳಲ್ಲಿ ಸೋಲ್ಬೋದು, ಆದರೆ ಇನ್ನೂ ನಾನು ಏನು ಪ್ರಯತ್ನ ಮಾಡ್ಬೋದು, ಇನ್ನೂ ಕೂಡ ನಾನು ಜನರನ್ನು ನನ್ನ ಕಡೆಗೆ ಓಟುಗಳನ್ನು ಯಾವ ರೀತಿಗೆ ತರ್ಬೋದು ಅಂತೇಳಿ ಆತನ ಆಲೋಚನೆ ಮಾಡಿದಾಗ ಆತನಿಗೊಂದು ಆಲೋಚನೆ ಬರ್ತದೆ. ಸಮೀಪದಲ್ಲಿ ಒಂದು ಹುಚ್ಚಾಸ್ಪತ್ರೆ ಇದೆಲ್ಲ, ಹುಚ್ಚಾಸ್ಪತ್ರೆಯಲ್ಲಿ ಹೋಗಿ ಆ ಹುಚ್ಚರನ್ನು ಕೂಡ ತಂದು ಓಟ್ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಆತನಿಗೊಂದು ಆಲೋಚನೆ ಬರ್ತದೆ. ಯಾಕಂದರೆ ಸೋಲ್ಬಾರ್ದಲ್ಲ ಎಲೆಕ್ಷನ್, ಹೌದಲ್ಲ? ಎಲ್ಲ ಪ್ರಯತ್ನ ಮಾಡ್ತಾನೆ, ಎಲ್ಲ ಕಡೆಗೆ ಗ್ರೌಂಡ್ ವರ್ಕ್ ಮಾಡ್ತಾನೆ. ಕೊನೆಗೆ ಏನು ಬಾಕಿ ಉಳಿತದೆ ಅಂದರೆ ಒಂದು ಹುಚ್ಚಾಸ್ಪತ್ರೆ ಮಾತ್ರ ಬಾಕಿ ಉಳಿದಿರ್ತದೆ. ಆ ಹುಚ್ಚಾಸ್ಪತ್ರೆಯಲ್ಲಿ ಹೋಗಿ ಅಲ್ಲಿರುವಂಥ ವಾರ್ಡನ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿನ ಎಷ್ಟು ಜನರಿದ್ದಾರೋ ಹುಚ್ಚರಾದ್ರೂ ಪರವಾಗಿಲ್ಲ, ಅವರಿಂದ ಓಟ್ ಹಾಕಿಸ್ಬೇಕು, ನಾನು ಗೆಲ್ಲಬೇಕಂತೇಳಿ ಆತನ ಏನು ಮಾಡ್ತಾನೆ, ಒಂದು ದಿವಸ ಹುಚ್ಚಾಸ್ಪತ್ರೆಗೆ ಹೋಗ್ತಾನೆ. ಹುಚ್ಚಾಸ್ಪತ್ರೆಗೆ ಹೋಗಿ ಅಲ್ಲಿರುವಂಥ ವಾರ್ಡನ್ಗೆ ಭೇಟಿಯಾಗಿ ಕೇಳ್ತಾನೆ, ಸರ್ MLA ಬಂದಿದ್ದಾರೆ ಅಂದ ತಕ್ಷಣ ಆ ವಾರ್ಡನ್ ಬಂದು ತುಂಬ ಗೌರವ ಕೊಡ್ತಾನೆ. ಸರ್, ನಮ್ಮ ಆಶ್ರಮ ತನಕ ನೀವು ಬಂದಿದ್ದೀರಿ, ಏನು ವಿಷಯ ಅಂತ ಕೇಳಿದಾಗ ಅಲ್ಲಿ ಅವರು, ಇಲ್ಲಪ್ಪ ಎಲೆಕ್ಷನ್ ಹತ್ರ ಬಂದಿದೆ, ವೋಟಿಂಗ್ ಡೇಟ್ ಬಂದಿದೆ, ಅದಕ್ಕೆ ಎಲ್ಲ ಕಡೆ ಗ್ರೌಂಡ್ ವರ್ಕ್ ನಾನು ಮಾಡಿದ್ದೀನಿ, ಆದರೆ ಇವತ್ತು ಯಾಕೋ ಈ ಹುಚ್ಚಾಸ್ಪತ್ರೆಯಲ್ಲಿರುವಂಥ ಹುಚ್ಚರನ್ನು ಕೂಡ ಹೋಗಿ ಓಟ್ ಹಾಕಿಸ್ಬೇಕಂತೇಳಿ ನನ್ನ ಮನಸ್ಸಿದೆ. ಅದಕ್ಕೋಸ್ಕರ ನಿಮ್ಮ ಹುಚ್ಚಾಸ್ಪತ್ರೆಯಲ್ಲಿ ಎಷ್ಟು ಜನ ಹುಚ್ಚರಿದ್ದಾರಪ್ಪ ಅಂತ ಕೇಳ್ತಾನೆ.
ಆತ ಹೇಳ್ತಾನೆ, ಸರ್ ಇಂಚು ಏನಿಲ್ಲ ಅಂದರೆ ಒಂದು 300 ಜನ ಹುಚ್ಚರಿದ್ದಾರೆ ಎಂಬುದಾಗಿ ಆತನ ಹೇಳ್ತಾನೆ. ಸೊ 300 ಜನ ಅಂದರೆ ತುಂಬ ಖುಷಿ ಆಗ್ತದೆ ಆತನಿಗೆ. 300 ಓಟ್ ಬಂತಲ್ಲ ಆತನಿಗೆ. ಆತ ಹೇಳ್ತಾನೆ ವಾರ್ಡನ್ಗೆ, ಇಲ್ಲಪ್ಪ ಈ ಎಲೆಕ್ಷನ್ ಇದೆಯಲ್ಲ, ಇಂಥ ಡೇಟ್ ಇದೆ, ಅದಕ್ಕೋಸ್ಕರವಾಗಿ ಈ 300 ಜನ ಹುಚ್ಚರನ್ನು ಕೂಡ ಏನು ಮಾಡ್ಬೇಕಂದ್ರೆ, ನೀನು ಪೋಲಿಂಗ್ ಬೂತಿಗೆ ತಂದು ನೀನು ಓಟ್ ಹಾಕಿಸಿದಪ್ಪ ಅಂತಂದರೆ ಒಬ್ಬೊಬ್ಬರಿಗೆ 1,000 ಅಂದರೆ 3,000 ಎಷ್ಟು ಹಣ ಆಗ್ತದೆ ಅದೆಲ್ಲ ನೀನು ಕೊಡ್ತೀನಿ ಎಂಬುದಾಗಿ MLA ಹೇಳ್ತಾನೆ. ಹೇಳಿದಾಗ ಅವಾಗ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಸರಿ ಸರ್, ಓಕೆ, ನೀವು ಒಬ್ಬೊಬ್ಬರಿಗೆ 1,000 ಅಂತಂದರೆ 3,000 ಜನರ ಹಣ ನಂಗೆ ಸಿಗ್ತಾ ಇದೆ, ತುಂಬ ಸಂತೋಷ. ಆದರೆ ನೀವು ಹೋಗೋದಕ್ಕಿಂತ ಮುಂಚಿತವಾಗಿ ಈ ಹುಚ್ಚರನ್ನು ಆ ಒಂದು ಮತಗಟ್ಟೆ ಹತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದ್ದಾನೆ ಅಂತೇಳಿ ಜಸ್ಟ್ ಒಂದಿಬ್ಬರಿಗೆ ಪರೀಕ್ಷೆ ಮಾಡಮ್ ಬರ್ರಿ ನೋಡಮ್ಮ, ಇವ್ರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಿಲ್ಲ ನೋಡೋಣ ಅಂತೇಳಿ ಆ MLA ಕರ್ಕೊಂಡು ಫಸ್ಟ್ ಒಂದು ರೂಮ್ನಾಗ ಹೋಗ್ತಾರೆ. ಅಲ್ಲಿ ಇಬ್ಬರು ಹುಚ್ಚರು ಇರ್ತಾರೆ ರೀ. ಈ MLA ಹೋಗಿ ನೋಡತ್ತಾನ, ಒಬ್ಬ ಹುಚ್ಚ ಏನು ಮಾಡ್ತಿರ್ತಾನೆ ಅಂದರೆ, ಈ ಉಗುರ್ಲಿಂದ ಗ್ವಾಡಿ ಸುಣ್ಣ ಕೆದರಿ ತಿಂತಿರ್ತಾನೆ ರೀ. ಈ MLA ಅಂತಾನ, ಸರ್ ಅವ್ನು ನೋಡ್ಲಿಕ್ಕೆ ಎಜುಕೇಟೆಡ್ ಕಾಣ್ತಾನ, ಭಾಳ ಓದ್ ಬರ್ದಂಗೆ ಕಾಣ್ತಾನ, ಆದ್ರೆ ಅವನಿಗೇನು ಹುಚ್ಚರಿ, ಅವ ಗ್ವಾಡಿಗೆ ಸುಣ್ಣ ಗೀರಿ ತಿಂತಾನಲ್ಲ, ಅವನಿಗೇನು ರೀ ನೋಡಿದ್ರೆ ಭಾಳ ವಿದ್ಯಾವಂತನಂಗೆ ಕಾಣ್ಲತ್ತಾನ ಅಂತ ಆ ವಾರ್ಡನ್ ಕೇಳ್ತಾನ ಆತ MLA. ಆತ ಏನು ಮಾಡ್ತಾನೆ, ಸುಣ್ಣ ಗೀರಿ ತಿಂತ ಲಿಲ್ಲಿ ಅಂತನವ. ಆ MLA ಕೇಳ್ತಾನ, ಏನು ರೀ ಅವ ಸುಣ್ಣ ತಿಲ್ಲತನ, ಇದು ಗ್ವಾಡಿ ಎಲ್ಲ ಪೂರ ಸುಣ್ಣ ಕಲಸ ಆಗ್ಯದ, ಮತ್ತು ಈ ಕಡೆ ಗ್ವಾಡಿಗೆ ಹಿಡ್ದನವ, ಮತ್ತು ಬೇರೆ ಲಿಲ್ಲಿ ಅಂತನ. ಲಿಲ್ಲಿ ಅಂದ್ರೆ ಏನು ರೀ ಅಂತ ಕೇಳ್ತಾನವ. ಯಾರು? MLA. ಯಾರಿಗೆ ಕೇಳ್ತಾನ? ಅವಡನ್ ಕೇಳ್ತಾನ. ಅವಾಗ ಏನಿಲ್ಲ ಸರ, ಇವ ಏನು ಮಾಡೇನಂದ್ರೆ ಒಂದು ಹುಡುಗಿಗೆ ಪ್ರೀತಿ ಮಾಡೇನ್ರಿ, ಆ ಹುಡುಗಿಗೆ ಮದುವೆ ಮಾಡ್ಕೋಬೇಕಂದೇನು. ಆ ಹುಡುಗಿ ಹೆಸರು ಲಿಲ್ಲಿ ಅಂತಿತ್ತು ರೀ. ಅದಕ್ಕೆ ಆಕಿ ಏನು ಮಾಡ್ಯಾಳಂದ್ರೆ ಇವನಿಗೆ ಕೈ ಕೊಟ್ಟು ಮದುವೆ ಆಗ್ತೇನೆ ಅಂತೇಳಿ ಕೈ ಕೊಟ್ಟು ಬೇರೆ ಒಬ್ಬರ ಜೊತೆ ಮದುವೆ ಮಾಡ್ಕೊಂಡು ಹೋಗ್ಯಾಡ್ರಿ. ಅದಕ್ಕೆ ಇವ ಅದ್ರ ಸಲಕ್ಕೆ ಹುಚ್ಚಿಡಿದ್ರಿ, ಅದಕ್ಕೆ ಇಲ್ಲಿ ಗ್ವಾಡಿಗೆ ಸುಣ್ಣ ತಿಲ್ಲತ್ತನ್ರಿ ಅಂತ ಹೇಳ್ತಾನ. ಸರಿ, ಇವನ ಕತೆ ಹಿಂಗಂದ್ರೆ ಇನ್ನೊಬ್ಬ ಇರ್ತಾನೆ ಪಕ್ಕದಾಗ, ಅಲ್ಲಿ ಹೋಗಿ ನೋಡ್ತಾನ ಅವ. ಅಲ್ಲಿ ಒಳಗೆ ಹೋಗಿ ನೋಡತ್ತಾನ, ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಅಲ್ಲೊಬ್ಬ ಹುಚ್ಚ ಏನು ಮಾಡ್ತಿರ್ತಾನೆ ಅಂದರೆ, ಕೂದಲು ಖಚಕ್ ಅಂತ ಕೆರ್ಕೊಂಬೋದು, ಗಪ್ ಅಂತ ತಿನ್ನೋದು, ಖಚಕ್ ಅಂತ ಕಪ್ ಅಂತ ಕೂದಲು ತಿಂತಾ ಇರ್ತಾನವ, ಕಡ್ಕೊಂಬೋದು ತಿನ್ನೋದು, ಅರ್ಧ ತಲೆ ಬೋಳಾಗಿರ್ತದೆ ಒಂದು ಕೂದಲು ಕಿತ್ತಿ ಅವನು ಲಿಲ್ಲಿನೇ ಅಂತಿರ್ತಾನೆ ಅವನು. ಅಲ್ಪ ಇವನು ಓದ್ ಬರ್ದವನಂಗ್ಯಾನ, ಇವನು ವಿದ್ಯಾಭ್ಯಾಸ ಮಾಡ್ದವನಂಗ್ಯಾನ. ಅಲ್ಲಿ ಅವನು ಲಿಲ್ಲಿ ಅಲ್ಲತ್ತನ, ಇಲ್ಲಿ ಇವನು ಲಿಲ್ಲಿ ಅಲ್ಲತ್ತನ. ಇವ ತಲೆಗಿನ ಕೂದಲೇ ಹೋಗೇ ಬರ್ದತ್ತಿಲ್ಲತ್ತನ. ಇವನ್ದೇನು ಸಮಾಚಾರಪ್ಪ ಅಂತ ಕೇಳ್ತಾನವ. ಏನೇನು ಸರ್, ಸಿಂಪಲ್ಲ. ಅಲ್ಲಿ ಅವ ಹುಚ್ಚ ಲಿಲ್ಲಿ ಅಂತ ನೋಡ್ರಿ. ಅವ ಲಿಲ್ಲಿ ಸಿಗಲಾರ್ದ ಬಟ್ಟಿಗೆ ಏನಾಗ್ಯಾನ, ಯಾರು ಸಿಗಲಾರ್ದ ಬಟ್ಟಿಗೆ ಹುಚ್ಚಾಗ್ಯಾನ ಸರ್? ಅವ ಲಿಲ್ಲಿ ಸಿಗಲಾರ್ದ ಬಟ್ಟಿಗೆ ಹುಚ್ಚಾಗ್ಯಾನ. ಇವ ಅದೇ ಲಿಲ್ಲಿಗೆ ಮದುವೆ ಮಾಡ್ಕೊಂಡ್ರೆ ನೀವು ಹುಚ್ಚಾಗಿಲ್ಲಿ ಬಂದು ಬಿದ್ದನ್ರಿ ನೋಡ್ರಿ. ಯಾ ಲಿಲ್ಲಿಗೆ ಅರ್ಥ ಆಯ್ತಾ? ಅಲ್ಲಿ ಕೈ ಕೊಟ್ಟ ಹುಡುಗಿ ಲಿಲ್ಲಿ ಯಾರಿಗೆ ಮದುವೆ ಮಾಡ್ಕೊಂಡಾಳಂತ? ಯಾರಿಗೆ ಮದುವೆ ಮಾಡ್ಕೊಂಡಾಳ್ರಿ? ಇವನಿಗೆ ಮಾಡ್ಕೊಂಡಾಳ. ಈ ಇಬ್ರು ಎಲ್ಲರವರು? ಇಬ್ರು ಎಲ್ಲರವರು? ಇಬ್ರು ಎಲ್ಲರೀಗ ಹೊಚ್ಚ ಆಸ್ಪತ್ರೆಗೆ. ಒಬ್ಬ ಸುಣ್ಣ ತಿಲ್ಲತ್ತನ, ಒಬ್ಬ ಏನು ತಿಲ್ಲತ್ತನ. ತಂದೆ ತಾಯಿ ಮಾತು ಕೇಳಲಿಲ್ಲ ಅಂದ್ರೆ ಏನಾಗ್ತದ್ರಿ? ತಂದೆ ತಾಯಿ ಮಾತು ಕೇಳಲಿಲ್ಲ ಅಂತೇಳಿರಿ ನೀವು. ನಾ ಮನಸ್ಸು ಕೊಟ್ಟಿನ ಅಕ್ಕಿಗೆ, ನಾ ಮನಸ್ಸು ಕೊಟ್ಟಿನ ಅವನಿಗೆ. ಯಾರಿಗೆ ಕೇಳ್ಕೊಟ್ಟೆವ? ಯಾರಿಗೆ ಕೇಳ್ಕೊಟ್ಟೆ? ಯಾರಿಗೆ ಕೇಳ್ಕೊಟ್ಟೆಪ್ಪ ನೀ ಮನಸ್ಸ? ಮನಸ್ಸು ಕೊಟ್ರಂತ. ಮನಸ್ಸು ಏನು ಕೊಟ್ರಂತ್ರಿ? ಏನು ಕೊಟ್ರಂತ? ಮನಸ್ಸು ಕೊಟ್ರಂತ. ನಿನಗೆ ಮನಸ್ಸು ಹೃದಯ ದೇವ್ರು ಅದಕ್ಕೆ ಕೊಟ್ಟನ. ವಾಕ್ಯ ಏನು ಹೇಳ್ತದೆ? ನೀ ಯವನಸ್ಥನೇ ನಿನ್ನ ಹೃದಯ ಯಾರಿಗೆ ಕೊಡಬೇಕು? ಯವನಸ್ಥಳೇ ನಿನ್ನ ಹೃದಯ ಯಾರಿಗೆ ಕೊಡಬೇಕು? ದೇವ್ರಿಗೆ ಕೊಡಬೇಕು. ದೇವ್ರಿಗೆ ಕೊಡೋದು ಬಿಟ್ಟು ಇದು ಯಾರ್ಯಾರಿಗೋ ಕೊಟ್ಟರೆ ಪರಿಸ್ಥಿತಿ ಏನಾಗ್ತದ್ರಿ? ಏನಾಗ್ತದ? ಹುಚ್ಚ ಆಸ್ಪತ್ರೆ ಹೋಗಿ ಕುಂತು ಸುಣ್ಣ ತಿನ್ಬೇಕಂದ್ರೆ ಕೂದಲು ಕೆದರ್ಕೋಬೇಕಾಗ್ತದೆ. ನೆನ್ಪಿಟ್ಕೋರಿ ನೀವು. ನಿಮ್ಮ ಜೀವಿತದಾಗ ನಿಮಗೆ ಆಶೀರ್ವಾದ ಬರಬೇಕಪ್ಪ ಅಂತಂದರೆ, ನಿಮ್ಮ ಜೀವಿತದಾಗ ದುರಾವಸ್ಥೆ ಹೋಗ್ಬೇಕಪ್ಪ ಅಂತಂದರೆ, ನಿಮ್ಮ ಜೀವಿತದಾಗ ಇದ್ದಂಥ ಪರಿಸ್ಥಿತಿಗಳಿಂದ ನೀವು ಮ್ಯಾಲೆ ಬರಬೇಕಪ್ಪ ಅಂತಂದರೆ, ಖಂಡಿತವಾಗಿ ನೀವು ದೇವ ಭಕ್ತಿಯಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ಏನು ಮಾಡಬೇಕು? ಸನ್ಮಾನಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ತುಂಬ ಕಠೋರವಾದಂಥ ಆಜ್ಞೆ ಇದೆ ಅಂತೇಳಿ. ಯಾರು ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ ಅವ್ರಿಗೆ ಏನು ಮಾಡ್ಬೇಕಂತ್ರಿ?
ಏನು ಮಾಡ್ಬೇಕಂತ ಅವ್ರಿಗೆ ಒಯ್ದು ಎಲ್ಲಿ ಮಾಡ್ಬೇಕಂತ ಊರು ಹೊರಗೆ ಒಯ್ಬೇಕಂತ. ಊರು ಹೊರಗೆ ಒಯ್ದು ಏನು ಮಾಡ್ಬೇಕಂತ ಅವನಿಗೆ ಕಲ್ಲು ಹಾಕಿ ಏನು ಮಾಡ್ಬೇಕಂತ ಅವನಿಗೆ. ಈಗರೇ ಹಂಗಿಲ್ಲಲ್ಲ, ಕೃಪೆ ಕಾಲದ ಇದು. ಯಾವ ಕಾಲದ ಇದು? ಯೇಸು ಕ್ರಿಸ್ತನ ಈ ಲೋಕಕ್ಕೆ 2025 ವರ್ಷಗಳಿಂದ ಈ ಲೋಕಕ್ಕೆ ಬಂದು ಧರ್ಮಶಾಸ್ತ್ರದಲ್ಲಿರುವಂಥ ಎಲ್ಲ ಇಂಥ ಒಂದು ಕಾರ್ಯಗಳನ್ನು ಆತನು ಏನು ಮಾಡಿದಾನೆಂದರೆ ಆತನು ತನ್ನ ಮೇಲೆ ಹಾಕಿಕೊಂಡು ಇವಾಗ ಏನು ಮಾಡಿದಾನಪ್ಪ ಅಂತಂದರೆ ಕೃಪೆಯನ್ನು ಆತ ನಮಗೆ ತೋರಿಸಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಆವಾಗ ಹಳೆ ಕಾಲದಲ್ಲಿ ತಕ್ಷಣ ನಾವು ಪಾಪ ಮಾಡಿದಾಗ ಶಿಕ್ಷೆ ಬರ್ತಾಯಿತ್ತು. ಇವಾಗ ಯಾಕೆ ನಮಗೆ ತಕ್ಷಣ ಶಿಕ್ಷೆ ಬರಲಾಗಿದೆ ಅಂದರೆ ನಾವು ಎಷ್ಟೇ ಪಾಪ ಮಾಡಿದ್ರು, ಎಷ್ಟೇ ದುರ್ಮಾರ್ಗಿಗಳಾದರೂ ಕೂಡ, ನಾವು ಎಷ್ಟೇ ಕೆಟ್ಟವರಾಗಿ ನಡೆದ್ರೂ ಕೂಡ ಇವತ್ತು ಯಾಕೆ ನಮಗೆ ತಕ್ಷಣ ಶಿಕ್ಷೆ ಬರ್ತಿಲ್ಲಪ್ಪ ಅಂತಂದರೆ ದೇವರ ಕೃಪೆ ಅಂತಕ್ಕಂಥದ್ದು ಅಡ್ಡ ಬರ್ತಾ ಇದೆ ಅಂತೇಳಿರಿ. ಹಲ್ಲೆಲೂಯಾ. ದೇವರ ಕೃಪೆ ಅಂತಕ್ಕಂಥದ್ದು ಅಡ್ಡ ಬರ್ತಾ ಇರೋದ್ರಿಂದ, ದೇವರ ಕೃಪೆ ಇನ್ನೂ ನಮ್ಮ ಮಧ್ಯದಲ್ಲಿ ಅಡ್ಡಗೋಡೆಯಾಗಿ ನಿಂತಿರೋದ್ರಿಂದ ನಾವು ಕ್ಷೇಮವಾಗಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವ ಭಕ್ತಿಯ ಕುರಿತು ದೇವರು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಯಾವ ಭಕ್ತಿ ನಾವು ಮಾಡಬೇಕಪ್ಪ ಅಂತಂದರೆ ಪಿತೃಭಕ್ತಿಯನ್ನು ನಾವು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ವಿಮೋಚನೆ ಕಾಂಡ 20:12 ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಅವ್ರು ಏನೇ ಆಗಿದ್ದರೂ ಕೂಡ, ಅವ್ರು ಎಂಥವರೇ ಆಗಿದ್ದರೂ ಕೂಡ ಅವ್ರಿರುವಂಥದ್ದನ್ನು ನೋಡಬೇಡ. ಆದರೆ ನಿನ್ನ ಕೆಲಸ ಏನಪ್ಪ ಅಂತಂದರೆ ಅವರನ್ನು ನೀನು ಏನು ಮಾಡಬೇಕಂದ್ರೆ ಸನ್ಮಾನಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಅದರಲ್ಲಿ ನಿನ್ನ ಆಯುಷ್ ಅಡಗಿದೆ, ಅದರಲ್ಲಿ ನಿನ್ನ ಆಶೀರ್ವಾದ ಅಡಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ತಂದೆ ತಾಯಿಗಳನ್ನು ಗೌರವಿಸಲಿಲ್ಲಪ್ಪ ಅಂತಂದರೆ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ದೇವ ಭಕ್ತಿಯಲ್ಲಿ ಅಡಗಿರುವಂಥ ಎರಡನೇ ವಿಷಯ ಯಾರಾದರೂ ಒಬ್ಬರು ಓದ್ತೀರಾ? ಮೊದಲನೇ ತೆಸಲೋನಿಕ ಪತ್ರಿಕಾ, ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವ ಭಕ್ತಿಯಲ್ಲಿ ಅಡಗಿರುವಂಥ 3 ವಿಷಯಗಳಲ್ಲಿ ಎರಡನೇ ವಿಷಯ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ದೇವ ಭಕ್ತಿ ಅದು ಲಾಭ ಸಾಧಕವಾಗಿದೆ. ದೇವ ಭಕ್ತಿ ಅದು ನಿಮಗೆ ಪ್ರಯೋಜನವಾಗಿದೆ. ದೇವ ಭಕ್ತಿ ನಮಗೆ ಆಶೀರ್ವಾದ ತರುವಂಥದ್ದಾಗಿದೆ. ದೇವ ಭಕ್ತಿ ನಮ್ಮ ಶಾಪವನ್ನು ನಮ್ಮಿಂದ ದೂರ ಮಾಡುವಂಥದ್ದಾಗಿದೆ. ದೇವ ಭಕ್ತಿ ಇಹಲೋಕದಲ್ಲಿ ನಮ್ಮನ್ನು ಮೇಲೆ ತರುವಂಥದ್ದಾಗಿದೆ, ಹೆಚ್ಚಿಸುವಂಥದ್ದಾಗಿದೆ. ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಂತಾನಕ್ಕೂ ಆಶೀರ್ವಾದ ತರುವಂಥ ದೇವ ಭಕ್ತಿಯಾಗಿದೆ. ಆ ದೇವ ಭಕ್ತಿಯಲ್ಲಿ ಎರಡನೇ ಒಂದು ಭಕ್ತಿ ಅದು ಯಾವುದೆಂಬುದಕ್ಕೆ ನೋಡೋಣ. ಮೊದಲನೇ ತೆಸಲೋನಿಕ 5ನೇ ಅಧ್ಯಾಯ 12ನೇ ವಚನ ದಯವಿಟ್ಟು ಯಾರಾದರೂ ಬರ್ಬೋದ್ರಿ? ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ಯಾರು ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ನೀವು ಲಕ್ಷಿಸಿ, ಅವರನ್ನು ಪ್ರೀತಿಸಿ, ಅವ್ರು ಮಾಡುವಂಥ ಕಾರ್ಯಗಳಿಗೆ, ಅವ್ರು ಮಾಡುವಂಥ ಸೇವೆಗಾಗಿ ನೀವು ಬಹಳವಾಗಿ ಅವರನ್ನು ಏನು ಮಾಡಬೇಕಂತ ಸನ್ಮಾನ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇದು ಯಾವ ಭಕ್ತಿ ಎಂಬುದಾಗಿ ನೋಡುತ್ತಾ ಸಂಬಳಿ ನನ್ನ ಪ್ರೀತಿಯ ಮಕ್ಕಳೇ, ಇದು ಗುರು ಭಕ್ತಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಮೊದಲನೇದು ಯಾವುದ್ರಿ? ಅದು ಪಿತೃಭಕ್ತಿ. ಎರಡನೇದು ಯಾವುದ್ರಿ? ಇದು ಗುರು ಭಕ್ತಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಯಾರು ನಿಮಗೆ ದೇವರು ಮೇಲಾಗಿ ನೇಮಿಸಿದ್ದನೋ, ಯಾರು ನಿಮ್ಮ ಮೇಲೆ ನಾಯಕರಾಗಿಟ್ಟಿದ್ದನೋ, ಯಾರು ನಿಮ್ಮ ಮೇಲೆ ದೇವರು ನಾಯಕನ ರೀತಿಯಲ್ಲಿ ಸಂರಕ್ಷಿಸಲು, ಮಾರ್ಗದರ್ಶನ ಮಾಡಲು, ನಿಮಗೆ ಉಪದೇಶಿಸಲು, ನಿಮಗೆ ನಡೆಯಲು, ನಿಮಗೆ ಆಲೋಚನೆ ಕೊಡಲು, ಭಕ್ತಿ ವಿಷಯದಲ್ಲಿ ಬೆಳೆಯಲು ದೇವರು ನಿಮ್ಮನ್ನು ಈ ಲೋಕದಲ್ಲಿ ಯಾರ ಕೈ ಕೆಳಗೆ, ಯಾರ ಒಂದು ಹಸ್ತದ ಕೆಳಗೆ ದೇವರು ನಿಮ್ಮನ್ನು ಇಟ್ಟಿದ್ದಾನೋ ಅವರನ್ನು ನೀವು ಅವ್ರು ಮಾಡುವಂಥ ಕೆಲಸದ ನಿಮಿತ್ತವಾಗಿ, ಅವ್ರು ಮಾಡುವಂಥ ಸೇವೆ ನಿಮಿತ್ತವಾಗಿ, ಅವ್ರು ನಿಮಗೆ ಮಾಡುವಂಥ ಮಾರ್ಗದರ್ಶನ ನಿಮಿತ್ತವಾಗಿ ಅವರನ್ನು ನೀವು ಬಹಳವಾಗಿ ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇದು ಗುರು ಭಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ನಾವೆಲ್ಲರೂ ಕೂಡ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಒಂದೊಂದು ತಲಾಂತ ನಮ್ಮ ಹತ್ರ ಇದೆ. ನೀನು ಇವತ್ತು ಗೌಂಡಿ ಕೆಲಸ ಮಾಡಿದ್ಯಪ್ಪ ಅಂತಂದರೆ ನೀನು ಲೇಬರ್ ಕೆಲಸ ಮಾಡೇ ಗೌಂಡಿ ಆಗಿದ್ದೀಯಾ. ನೀನು ಇವತ್ತು ನೀನು ಟೇಲರ್ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದರೆ ಮೊದಲಲ್ಲಿ ಲೇಬರ್ ಕೆಲಸ ಮಾಡಿ ನೀನು ಟೇಲರ್ ಆಗಿದ್ದೀಯಾ. ನೀನು ಇವತ್ತು ಯಾವುದೋ ಒಂದು ನೀನು ಇಂಜಿನಿಯರ್ ಆಗಿದ್ದಪ್ಪ ಅಂತಂದರೆ ನೀನು ಮೊದಲಲ್ಲಿ ಲೇಬರ್ ಆಗಿ ನೀನು ಈ ಹಂತಕ್ಕೆ ಬಂದಿದ್ದೀಯ. ಆದರೆ ನೀನೇನು ಮಾಡಬಾರ್ದಪ್ಪ ಅಂತಂದರೆ ನಿನಗೆ ಈ ತಲಾಂತನ್ನು ಬದುಕೋದಕ್ಕೋಸ್ಕರ ನೀನು ಏನು ಉದ್ಯೋಗ ಮಾಡಲು ನಿನಗೆ ಯಾರು ಕಲಿಸ್ಕೊಟ್ಟಿದ್ದರೋ ಆ ಕಲಿಸ್ಕೊಟ್ಟಂಥ ವ್ಯಕ್ತಿಗಳನ್ನು ಕೊನೆಗೆ ನೀನು ಶಾಲೆಯಲ್ಲಿ ನಿನಗೆ ಉಪದೇಶ ಮಾಡಿದಂಥ ಟೀಚರನ್ನು, ಬೋಧಕರನ್ನು, ಶಿಕ್ಷಕರನ್ನು ಏನು ಮಾಡಬಾರ್ದು? ನಿನಗೆ ವಿದ್ಯಾಭ್ಯಾಸ ಕೊಟ್ಟಂಥ ಶಿಕ್ಷಕರನ್ನು ನೀನು ಏನು ಮಾಡಬಾರ್ದಪ್ಪ ಅಂದರೆ ಮರಿಬಾರ್ದು ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ನಮಗೆ ಶಿಕ್ಷಣ ಕೊಟ್ಟು, ನಮಗೆ ಉತ್ತಮವಾದಂಥ ನೀತಿ ನಡವಳಿಕೆಯನ್ನು ಕಲಿಸಿದಂಥ, ನಮಗೆ ಉತ್ತಮವಾದಂಥ ಬೋಧನೆ ಕೊಟ್ಟಂಥ, ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕೆಂಬುದಾಗಿ ಒಳ್ಳೆ ಆಲೋಚನೆ ಕೊಟ್ಟು ನಮ್ಮನ್ನು ಮಾರ್ಗದರ್ಶನ ಮಾಡಿದಂಥ ಗುರುಗಳನ್ನು ನಾವು ಯಾವತ್ತೂ ಕೂಡ ಏನು ಮಾಡಬಾರ್ದಪ್ಪ ಅಂತಂದರೆ ಮರೆಯಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ನಾವು ದೇವ್ರ ವಾಕ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ
ದೇವಭಕ್ತಿ ವಿಷಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ನಿನಗೆ ಎಷ್ಟು ಹಿರಿಯರಿದ್ದರೂ ಅವ್ರನ್ನ ಮರಿಬಾರ್ದು. ಆದರೆ ಭಕ್ತಿ ವಿಷಯದಲ್ಲಿ ಬರುವಂಥ ಸಂದರ್ಭದಲ್ಲಿ, ಆಶೀರ್ವಾದದ ವಿಷಯಕ್ಕೆ ಬರುವಂಥ ಸಂದರ್ಭದಲ್ಲಿ, ದೇವಭಕ್ತಿ ಎರಡನೇ ಹೆಜ್ಜೆಯಲ್ಲಿ ಇಡುವಂಥ ನೀನು ಮಾಡುವಂಥ ಎರಡನೇ ಕೆಲಸ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಯಾರು ನಿಮಗೆ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದಾರೋ, ಯಾರು ನಿಮ್ಮ ಮೇಲೆ ನಾಯಕರಾಗಿದ್ದಾರೋ, ಯಾರು ನಿಮ್ಮನ್ನು ಆತ್ಮೀಯವಾಗಿ ದೇವರ ವಾಕ್ಯ ಎಂಬ ಹಾಲನ್ನು ನಿಮಗೆ ತಿನ್ನಿಸ್ತಾ, ದೇವರ ವಾಕ್ಯ ಎಂಬ ಆಹಾರವನ್ನು ಕೊಟ್ಟು ನಿಮಗೆ ಬೆಳೆಸ್ತಾ, ಪೋಷಿಸ್ತಾ, ಸಂರಕ್ಷಿಸ್ತಾ, ನೀವು ನಡಿಬೇಕಾದಂಥ ಮಾರ್ಗವನ್ನು, ನೀವು ಮಾಡಬೇಕಂತ ಆಲೋಚನೆಗಳನ್ನು ದೇವರ ಪಕ್ಷದಲ್ಲಿ ನಿಂತು ದೇವರ ಅನುಸಾರವಾಗಿ ದೇವರ ಪಕ್ಷದಲ್ಲಿ ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಅವರನ್ನು ಮಾತ್ರ ಯಾವತ್ತೂ ಕೂಡ ನೀವೇನು ಮಾಡಬಾರ್ದ್ರಿ? ಏನು ಮಾಡಬಾರ್ದು? ಅವರಿಗೆ ಮರಿಬಾರ್ದು. ಅವರನ್ನು ಬಹಳವಾಗಿ ಏನು ಮಾಡ್ಬೇಕಂತ ಅವ್ರಿಗೆ? ಹಾಂ, ಬೈಬಲ್ನಾಗ ಏನು ಬರ್ತದೆ? ಬರೇ ಸನ್ಮಾನ ಮಾಡ್ಬೇಕಂತ ಬರ್ತದೆ ಏನು ಹೆಂಗೆ ಬರ್ತದೆ? ಒಂದು ಸಲ ಓದಮ್ಮ, ಮೈಕಲ್ಲಿ ಓದಿ ಜರ, ಯಾಕಂದ್ರೆ ಸ್ವಲ್ಪ ಎಲ್ಲರೂ ಕೇಳಿ. ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು. ಹಾಂ, ಏನು ಮಾಡ್ಬೇಕಂತ್ರಿ? ಹಾಂ, ಹೆಂಗೆ ಮಾಡ್ಬೇಕಂತ ಅವ್ರಿಗೆ? ನೋಡ್ರಿ ಹೆಂಗೆ ಹೇಳತ್ತಿ ನೋಡ್ರಿ ಅವ್ರಿಗೆ ಹೆಂಗೆ ಮಾಡ್ಬೇಕು? ಹಾಂ, ಪ್ರೀತಿಯಿಂದ ಮಾಡ್ಬೇಕ್ರಿ. ಹೆಂಗೆ ಮಾಡ್ಬೇಕು? ಭಾಳವಾಗಿ ಸನ್ಮಾನ ಮಾಡ್ಬೇಕು. ಹಿಂಗೆ ಅದದು ವಾಕ್ಯದ ಅರ್ಥ, ಹಂಗೆ ಅದು ಹಂಗಲ್ಲದು. ಅದು ಅರ್ಥ ಹೆಂಗದಂದರೆ, ಅವರನ್ನು ನೀವು ಬಹಳವಾಗಿ ಅಂತ ಬರ್ತದಲ್ಲಿ, ಅದರ ಅರ್ಥ ಅದು. ಸನ್ಮಾನಿಸ್ರಿ ಅಂತ ಬರೆದ್ರೆ ಅದು ಮಾತು ಬೇರೆ. ಅಲ್ಲಿ ಏನು ಬರ್ತದ್ರಿ ಅಲ್ಲಿ? ಹಾಂ, ಅದು ಹೆಂಗೆ ಅದರ ಅರ್ಥ? ಅದು ಹೆಂಗೆ ಓದಬೇಕು? ಹಾಂ, ಅವರನ್ನು ನೀವು ಬಹಳವಾಗಿ ಅವರನ್ನು ಏನು ಮಾಡ್ರಿ? ಸನ್ಮಾನಿಸ್ರಂದ್ರೆ ಏನು ಮಾಡಬೇಕು? ಒಂದು ಹೂವಿನಾರ ತರಬೇಕು, ಒಂದು ಶಾಲ್ ತರಬೇಕೇನ್ರಿ? ತಂದು ಒಂದು ಕುರ್ಜಿ ಮೇಲೆ ಕುಂದರ್ಸಿ ಅವ್ರಿಗೆ ಹಾಕ್ಬೇಕೇನ್ರಿ? ಫೋಟೋ ತೆಗಿಬೇಕೇನು? ಅದು ಏನು ಸನ್ಮಾನ? ಈ ಲೋಕದವ್ರು ಹಂಗೆ ಮಾಡ್ತಾರೆ, ಹೌದಲ್ಲ? ಈ ಲೋಕದಾಗ ಹಂಗೆ ಮಾಡ್ತಾರೆ. ಪೀಠಾಧಿಪತಿಗಳನ್ನು, ನಾಯಕರನ್ನು, ಗುರು ಹಿರಿಯರನ್ನು, ಮಾರ್ಗದರ್ಶಕರನ್ನು ಅವರೆಷ್ಟೋ ಒಳ್ಳೊಳ್ಳೆ ರೀತಿಯಿಂದ ಸಾಕಿ ಒಳ್ಳೆ ಆಲೋಚನೆ ಕೊಟ್ಟು ಮಾರ್ಗದರ್ಶನ ಮಾಡಿರ್ತಾರೆ. ಅವ್ರಿಗೆ ಮಾಡುವಂಥದ್ದು ಏನು ರೀ? ಅವ್ರಿಗೆ ಮಾಡೋದೇನು? ಅವ್ರಿಗೆ ಮಾಡೋದು ಹೆಂಗೆ? ಕುರ್ಜಿ ಹಾಕೋದು, ಒಂದು ಶಾಲ್ ತರೋದು, ಒಂದು ಹೂವಿನಾರ ತರೋದು. ಶಾಲೆ ಎಷ್ಟಿರ್ತದೆ ರೀ? ಎಷ್ಟಿರ್ತದೆ ಶಾಲೆ? ಹಾಂ, 150. ಹಾರ 50, ಹೆಚ್ಚಾದರೆ 100 ರೂಪಾಯಿ. ಆ ಗುರುವಿನ ಕಿಮ್ಮತ್ತು ಇಟೇನಾ? ಗುರುಭಕ್ತಿ ಇದೇನಾ? ಇದೇ ಗುರುಭಕ್ತಿ. ಇಷ್ಟೇ ಗುರುವಿನ ಭಕ್ತಿ, ಗುರುಭಕ್ತಿಗೆ ಇಷ್ಟೇನ ಕಾಣಿಕೆ? ಇದೇನಾ? ಒಂದು ಶಾಲ, ಒಂದು ಹೂವಿನರ, ಸಾಲದಕ್ಕೆ ಚಪ್ಪಾಳೆ, ಹೊಡ್ರಿ ಚಪ್ಪಾಳೆ ಎಲ್ಲರೂ ಅನ್ನೋದು. ಮತ್ತು ಅದು ಹೇಳಿದ್ರೆ ಹೊಡೆಯೋರು, ಮತ್ತು ಹಂಗೆ ಹೇಳಿಲ್ಲ ಅಂದರೆ ಯಾರು ಹೊಡೆಯಲ್ಲ. ಮತ್ತು ಗುರುಗಳಿಗೆ ನಾವು ಶಾಲೆ ಆಗ್ತಿದ್ವಿ, ಎಲ್ಲರೂ ಚಪ್ಪಾಳೆ ಹೊಡೀರಿ ಅಂದರೆ ಎಲ್ಲರೂ ಅವಾಗ ಏನು ಮಾಡಬೇಕು? ಅಲ್ಲಿ ತನಕ ಚಪ್ಪಾಳೆನೂ ಬರಲ್ಲ. ಇದು ಸನ್ಮಾನ. ಇದೇ ಹೇಳಿದ್ರಿ ಬೈಬಲ್ನಾಗ ಇದು ಬರ್ತದ. ಹಾಂ, ಗುರುಭಕ್ತಿಯಪ್ಪ ಅಂತಂದರೆ ಪಿತೃಭಕ್ತಿ, ಗುರುಭಕ್ತಿಯಪ್ಪ ಅಂತಂದರೆ ಅವರನ್ನು ಬಹಳವಾಗಿ ನಾವು ಸನ್ಮಾನ ಮಾಡಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಅವ್ರನ್ನ ಭೇಟಿ ಆಗಬೇಕಪ್ಪ ಅಂತಂದರೆ, ಅವ್ರನ್ನ ಸಂದರ್ಶಿಸ್ಬೇಕಪ್ಪ ಅಂತಂದರೆ, ಅವ್ರ ಹತ್ರ ಹೋಗ್ಬೇಕಪ್ಪ ಅಂತಂದರೆ ನಾವು ಖಾಲಿ ಕೈಯಿಂದ ಏನು ಮಾಡಬಾರ್ದು ರೀ? ಅವ್ರಿಗೆ ಭೇಟಿ ಆಗಬೇಕಪ್ಪ ಅಂತಂದರೆ, ಅವ್ರಿಗೆ ಸಂಧಿಸ್ಬೇಕಪ್ಪ ಅಂತಂದರೆ, ಅವ್ರಿಗೆ ಮಾತಾಡಬೇಕಪ್ಪ ಅಂದರೆ, ಅವ್ರು ನಿಮಗೆ ಕೊಟ್ಟಂಥ ಶಿಕ್ಷಣ, ಅವ್ರು ನೀವು ಮಾಡಿರುವಂಥ ಮಾರ್ಗದರ್ಶನ ಅದು ಸಾಮಾನ್ಯವಾದದ್ದಲ್ರಿ. ಅದು ಹೆಂಗೆ ಹೋಗ್ಬೇಕ್ರಿ? ಹೆಂಗೆ ಹೋಗ್ಬೇಕು ನೋಡ್ರಿ. ಸೌಲನ ಕತ್ತಿಗಳು ಕಳೆದಿರ್ತಾವ. ಅವಾಗಿನ ಜನರಿಗೆ ಕತ್ತಿಗಳೇ ಆಸ್ತಿ ಇದ್ದಂಗೆ ರೀ. ಕತ್ತಿ ಕಳೆದಿರ್ತಾವ. ಕತ್ತಿ ಕಳೆದಾಗ ಅವ್ರ ತಂದೆ ಹೇಳ್ತಾನ, ನೋಡ್ತಮ್ಮ ನಮ್ಮ ಭುಜೀವನೇ ಕತ್ತಿಗಳವ, ಈಗ ನೀವೇನು ಮಾಡ್ರಿ? ಹೋಗಿ ಕತ್ತಿಗಳು ಹುಡ್ಕಾಡ್ಕೊಂಡು ಬರ್ರಿ, ನಮ್ಮ ಕತ್ತಿಯ ಕಡೆಗೆ ಹುಡ್ಕೊಂಡು ಬರ್ರಿ ಅಂತೇಳಿ ಒಬ್ಬ ಸೇವಕನಿಗೆ ಮತ್ತು ಸೌಲನಿಗೆ ಅವ್ರ ತಂದೆ ಏನು ಮಾಡ್ತಾನೆ? ಕತ್ತಿ ಹುಡ್ಕಾಡ್ಕೊಂಡು ಬರ್ಲಿಕ್ಕೆ ಕಳಿಸ್ತಾನೆ. ಕಳಿಸಿದಾಗ ಅವ್ರು ಏನು ಮಾಡ್ತಂದರೆ, ಅವರು ಬಹಳ ಕಷ್ಟಪಟ್ಟು ಪ್ರಯಾಸಪಟ್ಟು 2-3 ದಿನಗಳ ತನಕ ತಾವ್ರು ಆಹಾರ ತಂದಿರ್ತಾರೆ, ಸಾಮಗ್ರಿಗಳು ತಂದಿರ್ತಾರೆ. ಅನೇಕ ಅರಣ್ಯದಲ್ಲಿ, ಅನೇಕ ಬೆಟ್ಟಗಳಲ್ಲಿ, ಅನೇಕ ಕಡೆ ತಿರುಗ್ತಾರೆ. ಎಲ್ಲ ಕಡೆ ತಿರುಗಿದು ಕೂಡ ಅವ್ರ ಕತ್ತೆಗಳು ಸಿಗುವುದಿಲ್ಲ. ಸಿಕ್ಕಾಗ ನಾವು ನೋಡ್ತೇವೆ, ಅವರ ಜೊತೆ ಇರುವಂಥ ಅವ್ರ ಸೇವಕ ಒಂದು ಮಾತು ಹೇಳ್ತಾನೆ. ಓದ್ತೀರಾ? ಫಸ್ಟ್ ಸಮಯಲ್, ಮೊದಲನೇ ಸಮಯಲ್ ಪುಸ್ತಕ ನೋಡ್ರಿ, 9ನೇ ಅಧ್ಯಾಯದ ಕಡೆಗೆ ಬರ್ರಿ. ಮೊದಲನೇ ಸಮಯಲ್ ಪುಸ್ತಕ. ಗುರುಭಕ್ತಿ ಅಂದರೆ ಏನು ತಿಳ್ಕೊಂಡಿದ್ರಿ ನೀವು? ಮೊದಲನೇ ಸಮ್ಮೇಳನ ಪುಸ್ತಕ 9ನೇ ಅಧ್ಯಾಯ. ಬನ್ನಿ ನಾವೆಲ್ಲರೂ ಕೂಡ ಹೇಗೆ ನಾವು ಸನ್ಮಾನಿಸಬೇಕು, ಗೌರವಿಸಬೇಕು. ಮೊದಲನೇ ಸಮ್ಮೇಳನ ಪುಸ್ತಕ 9ನೇ ಅಧ್ಯಾಯ 7ನೇ ವಚನ 8ನೇ ವಚನ ಓದಮ್ಮ.
ಅದಕ್ಕೆ ಸೌಲನು, ಹಾಗಿದ್ರೆ ಸೌಲನು, ನಾವು ಅವನ ಬಳಿಗೆ ಹೋಗಬೇಕಾದರೆ, ಅದು ಮೊದಲು ನೋಡಮ್ಮ, ನೀನು ಎಷ್ಟನೇ ವಚನದಲ್ಲಿ ಹೋಗ್ತಿ ಅಂದರೆ 3ನೇ ವಚನದಿಂದ ಓದಮ್ಮ. ಒಂದು ದಿವಸ ಸೌಲನು, ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತೆಗಳು, ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದದ್ದರಿಂದ ಅವನು ತನ್ನ ಮಗನನ್ನು ಸೌಲನಿಗೆ ನೀನೆದ್ದು ಆಳುಗಳಲ್ಲೊಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಅದರಂತೆ ಅವನು ಹೊರಟು ಇಫ್ರಾಯಿಂ ಪರ್ವತ ಪ್ರಾಂತ್ಯ ಶಾಲಿಪಾದೇಶ್ ದೇಶಗಳಲ್ಲಿ ಸಂಚರಿಸಿದರು, ಅವು ಸಿಕ್ಕಲಿಲ್ಲ. ಶಾಲಿಂ ಬೆನ್ಯಾಮೀನ್ ಈ ಪ್ರಾಂತಗಳಲ್ಲಿಯೂ ಸಿಕ್ಕಲಿಲ್ಲ. ಕಡೆಗೆ ಅವರು ಚೂಫ್ ದೇಶಕ್ಕೆ ಬಂದಾಗ ಅವನು ತನ್ನ ಆಳಿಗೆ ಹಿಂದಿರುಗಿ ಹೋಗೋಣ ನಡಿ, ನಮ್ಮ ತಂದೆಯು ಈಗ ನಮ್ಮ ಕತ್ತೆಗಳ ಚಿಂತೆ ಬಿಟ್ಟು ನಮ್ಮ ಚಿಂತೆಯಲ್ಲಿದ್ದಾನೆ ಅನ್ನಲು ಆ ಆಳು ಇಗೋ ಈ ಪಟ್ಟಣದಲ್ಲಿ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನಿರುತ್ತಾನೆ, ಅವನು ನುಡಿಯುವುದೆಲ್ಲ ನೆರವೇರುತ್ತದೆ. ಅಲ್ಲಿಗೆ ಹೋಗೋಣ. ಒಂದು ವೇಳೆ ನಾವು ಹೋಗತಕ್ಕ ಮಾರ್ಗವು ತಿಳಿಸುವನು ಎಂದನು. ಅದಕ್ಕೆ ಸೌಲನು, ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು. ಹಲ್ಲೆಲೂಯಾ. ನೋಡ್ರಿ, ಸೌಲ ಏನು ಹೇಳತ್ತನ್ರಿ? ದೇವರ ಮನುಷ್ಯನ ಹತ್ರ ಹೋಗ್ಬೇಕಪ್ಪ ಅಂತಂದ್ರೆ, ಒಬ್ಬ ಗುರುವಿನ ಹತ್ರ ಹೋಗ್ಬೇಕಪ್ಪ ಅಂತಂದ್ರೆ, ಒಬ್ಬ ಮಾರ್ಗದರ್ಶಿ ಹತ್ರ ಹೋಗ್ಬೇಕಪ್ಪ ಅಂತಂದ್ರೆ ಹೆಂಗೆ ಹೋಗ್ಬೇಕಂತ್ರಿ? ಏನಾದ್ರೂ ನಾವು ತೆಗೆದುಕೊಂಡು ಹೋಗ್ಬೇಕು, ಖಾಲಿ ಕೈಯಿಂದ ಹೋಗಬಾರ್ದು. ಇದು ಗುರು ಭಕ್ತಿ ಅಂದ್ರೆ, ಗುರುವಿಗೆ ತಕ್ಕ ನಿಷ್ಠೆ ಅಂದ್ರೆ ಇದು. ಆದರೆ ಇವತ್ತು ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸೌಲನು ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ ತನ್ನ ಕತ್ತೆಗಳನ್ನು ಹುಡುಕ್ತಾನೆ, ಆದರೆ ಕತ್ತೆಗಳು ಸಿಗುವುದಿಲ್ಲ. ತನ್ನ ಆಳಿಗೆ ಹೇಳ್ತಾನೆ, ಈಗ ನಡಿಯಪ್ಪ ನಾವು ಹೋಗೋಣ, ಇವತ್ತು ಕತ್ತಿ ಚಿಂತೆ ಬಿಟ್ಟು ನಮ್ಮ ಚಿಂತೆ ಮಾಡ್ತಾನೆ ನಮ್ಮಪ್ಪ, ಊರಿಗೆ ಹೋಗಮ್ ನಡಿ ಅಂತಾನೆ ಸೌಲ. ಅವಾಗ ಆಳ ಏನಂತಾನ್ರಿ? ಇಲ್ರಿ ಬ್ಯಾಡ್ರಿ ಸ್ವಾಮಿ, ಆ ಎದುರಿನೂರಾಗೊಬ್ಬವ ದೇವ್ರ ಮನುಷ್ಯ ಇರ್ತಾನ, ಅಲ್ಲಿ ಒಬ್ಬವ ಗುರು ಇರ್ತಾನ, ಅಲ್ಲೊಬ್ಬ ಮಾರ್ಗದರ್ಶಿ ಇರ್ತಾನ, ಅವನ ಹತ್ರ ನಾವು ಹೋಗೋಣ ಅಂತಂದಾಗ ಸೌಲ ಏನಂತಂದ್ರೆ, ಅಂಥ ಗುರುವಿನ ಹತ್ರ ಅಂತ ಮಾರ್ಗದರ್ಶಿ ಹತ್ರ ಹೋಗ್ಬೇಕಂದ್ರೆ ನಾವು ಬರಿಗೈಯಿಂದ ಹೋಗಬಾರ್ದು, ಖಾಲಿ ಕೈಯಿಂದ ಹೋಗಬಾರ್ದು ಅಂತನಲ್ಲ ಸೌಲ ಅಂತನಲ್ಲ. ಅವಾಗ ಆಳ ಏನಂತಾನೆ ಓದಮ್ಮ. ಏನು ಕೊಡಬೇಕು ಅನ್ನಲು ಆಗ ಆ ಆಳು ಇಗೋ ನನ್ನ ಕೈಯಲ್ಲಿ ಒಂದು ಪಾವಲಿ ಇದೆ. ನನ್ನ ಕೈಯಲ್ಲಿ ಏನಿದೆ? ಪಾವಲಿ ಇದೆ. ಇದನ್ನು ಅವನಿಗೆ ಕೊಡೋಣ. ಅವನು ನಮಗೆ ಮಾರ್ಗವನ್ನು ತೋರಿಸುವನು. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರಬೇಕಪ್ಪ ಅಂತಂದ್ರೆ, ದೇವರು ನಮ್ಮ ಕುಟುಂಬದ ಮೇಲೆ ಆಶೀರ್ವಾದಗಳನ್ನು ಸುರಿಸ್ಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಭಕ್ತಿ ವಿಷಯದಲ್ಲಿ ಬಂದಾಗ, ಆತ್ಮಿಕ ವಿಷಯದಲ್ಲಿ ಬಂದಾಗ ನಾವು ನೋಡ್ತೇವೆ, ಇವತ್ತು ನಮ್ಮ ಆಶೀರ್ವಾದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ಇವತ್ತು ನಮ್ಮ ಆಶೀರ್ವಾದ ಎಲ್ಲಿ ದೇವರು ಅಡಗಿಸಿಟ್ಟಿದ್ದೇನಪ್ಪ ಅಂತಂದರೆ, ದೇವರು ಯಾವ ಭಾಗದಲ್ಲಿ ನಮ್ಮ ಆಶೀರ್ವಾದಗಳನ್ನು ಬಚ್ಚಿಟ್ಟಿದ್ದೇನಪ್ಪ ಅಂತಂದರೆ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರು ಏನು ಹೇಳ್ತಾನಪ್ಪ ಅಂತಂದರೆ, ಈ ದೇವ ಭಕ್ತಿಯಲ್ಲಿ 3 ಅಡಕವಾಗಿವೆ. 3 ಅಡಕದಲ್ಲಿ ಎರಡನೇದೇನಪ್ಪ ಅಂತಂದರೆ ಗುರುಭಕ್ತಿ. ನಿಮ್ಮ ಮೇಲೆ ನಾಯಕರಿರುವಂಥವ್ರನ್ನು, ನಿಮ್ಮ ಮೇಲೆ ದೇವ್ರ ನಾಯಕನಾಗಿ ನೇಮಿಸುವಂಥವ್ರನ್ನು, ನಿಮಗೆ ಗುರುವಿನ ಸ್ಥಾನದಲ್ಲಿ, ಸಭಾಪಾಲಕನ ಸೇವಕನ ಸ್ಥಾನದಲ್ಲಿ ಇಟ್ಟಂಥ ದೇವರ ಮನುಷ್ಯನನ್ನು ನೀವು ಬಹಳವಾಗಿ ಅವರ ಕೆಲಸದ ನಿಮಿತ್ತವಾಗಿ ನೀವು ಏನು ಮಾಡಬೇಕು? ಯಾಕೋ ನಿಮ್ಮ ಬಾಯ್ದಾಗಿನ ಮಾತೇ ಬರ್ಲಾಗ್ಯವಲ್ರಿ.